ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಕಂಟಿನ್ಯೂ ಸೀರೀಸ್ ಆಗಿ ಈಗ ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಸೀರೀಸ್ ಆಗಿ ಮಂತ್ಲಿ ಕರೆಂಟ್ ಅಫೇರ್ಸ್ ಏನು ಕವರ್ ಮಾಡ್ತಾ ಇದೀವಿ. ಈಗ ಏಪ್ರಿಲ್ ತಿಂಗಳಿನ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡೋಣ. ಹಾಗೆ ಈ PDF ಅನ್ನು ನಾವು ಸ್ಟಡಿ ಜೋನ್ ಚಾನಲ್ ಅಲ್ಲಿ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲಿ ಇದ್ರದ್ದು ಕಂಪ್ಲೀಟ್ PDF ಅನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಬೇಕಂದ್ರೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಹಾಗೆ ಈ PDF ಗೆ ಒಂದೇನೋ ಪಾಸ್ವರ್ಡ್ ಇಟ್ಟಿದಾರಂತೆ. ಓಕೆನಾ? ಪಾಸ್ವರ್ಡ್ ಇಟ್ಟಿದ್ದಾರೆ. ಆ ಪಾಸ್ವರ್ಡ್ ಅನ್ನ ಇಲ್ಲಿ ಮಿಡ್ಲ್ ಯಾವುದೋ ಒಂದ್ ಹತ್ರ ಹೇಳ್ತೀವಿ. ಓಕೆನಾ? ಅದು ಯಾಕಂತ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಇಲ್ಲಿದ್ನ ರೆಡಿ ಮಾಡ್ಕೊಡ್ರಿ ಅಂತಂದು ನಾನು 2 ವಿಡಿಯೋದಲ್ಲಿ ಅದೇ ರೀತಿ ಹೇಳಿದೆ. ಸ್ವಲ್ಪ ಏನೋ ಟೈಪಿಂಗ್ ಮಿಸ್ಟೇಕ್ ಆದ್ರೆ ಹಂಗಾಗಿ ಬಿಫೋರ್ ನಾವು ಹಂಗೆ ನೋಟ್ಸ್ ಕೊಟ್ಬಿಟ್ರೆ ನಿಮಗೆ ಮಿಸ್ಗೈಡ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲಾದ್ರೂ ಸ್ವಲ್ಪ ಎರರ್ ಇದ್ರೆ ಕ್ಲಾಸಲ್ಲಿ ಹೇಳಿರ್ತೀನಿ, ಅದ್ ನೀವು ಕರೆಕ್ಷನ್ ಮಾಡ್ಕೋಬೇಕಾಗಿರುತ್ತೆ. ಎಲ್ಲೋ ಒಂದ್ ಹತ್ರ ಇರುತ್ತೆ, ಬಟ್ ಅದು ಕೂಡ ಮಿಸ್ ಆಗ್ಬಾರ್ದು ನಿಮ್ಗೆ ಅನ್ನೋ ದೃಷ್ಟಿಯಿಂದ ಕ್ಲಾಸ್ ನೋಡ್ಕೊಂಡು ಅದ್ ನೋಡ್ಕೊಂಡ್ರೆ ನಿಮ್ಗೆ ಯೂಸ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿರುತ್ತೆ. ಹಾಗೆ ಕ್ಲಾಸ್ ಅನ್ನ ನೀವು ಸ್ವಲ್ಪ ಸ್ಪೀಡ್ ಇಟ್ಟು ನೋಡಿ. ಓಕೆನಾ? ಸ್ಪೀಡ್ ಇಟ್ಟು ನೋಡಕ್ಕೆ ಸಾಧ್ಯ ಆಗಿರ್ಬೇಕು. ಅಂದ್ರೆ ಇನ್ನು ಸ್ವಲ್ಪ ಬೇಗ ಆಗುತ್ತೆ ಕ್ಲಾಸಸ್ ಕೂಡ. ನಾನು ಅದಕ್ಕೆ ಲೈವ್ ಕೂಡ ಮಾಡ್ತಿಲ್ಲ, ಯಾವಾಗ್ಲೂ ನಮ್ದು ರೆಕಾರ್ಡೆಡ್ ಇರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ. ಓಕೆ, ಫಸ್ಟ್ನೇ ಕ್ವಶನ್ ಏನ್ ಹೇಳಿದಾನೆ, ಭಾರತದ ಡಿಜಿಟಲ್ ಜನಗಣತಿ 2027 ಸೆನ್ಸಸ್ ಬಗ್ಗೆ ಕೇಳಿದಾನೆ. ಇದನ್ನ ಏಪ್ರಿಲ್ 2026 ಭಾರತ ಸರ್ಕಾರ ಜನಗಣತಿ 2027ಕ್ಕಾಗಿ ಸ್ವಯಂ ಎಣಿಕೆ ಸೆಲ್ಫ್ ಎಮ್ಯುನರೇಷನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಜನಗಣತಿ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಡಿಜಿಟಲ್ ಮಾದರಿಯ ನೀಡುತ್ತಿದೆ. ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ, ಜನಗಣತಿ ಅಧಿಕೃತ ಮಾಸ್ಕಟ್ ಏನಿದೆ, ಪ್ರಗತಿ ಮತ್ತು ವಿಕಾಸ್ ಅನ್ನೋದು ಇದರ ಅಧಿಕೃತ ಮಾಸ್ಕಟ್ ಇದೆ. ಓಕೆನಾ? ಮಾಸ್ಕಟ್ ಅಂತ ಕೊಟ್ಟಿರ್ತಾರೆ. ಶುಭಂ ಕರಗಳು, ಇದು ಬೇಡ, ನೀವು ಮಾಸ್ಕಟ್ ಅಂತ ನೆನ್ಪಿಟ್ಕೊಳ್ರಿ. ಪ್ರಗತಿ ಮತ್ತು ವಿಕಾಸ ಇವು ಎರಡು 2027 ಸೆನ್ಸಸ್ಸಿನ ಮಾಸ್ಕಟ್ ಆಗಿದ್ದಾವೆ. ಓಕೆನಾ? ಇವು 3 ಹೇಳಿಕೆಗಳು ಕೂಡ ರೇಟ್ ಇದೆ. 4ನೇ ಹೇಳಿಕೆ ಏನಿದೆ, ಸ್ವಯಂ ಎಣಿಕೆ ಸೌಲಭ್ಯವು ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇಲ್ಲ. ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಅಲ್ಲ, ಕೇವಲ ಮಾತ್ರ ಈ ತರ ಬಂದ್ರೆ ಸ್ವಲ್ಪ ನೋಡ್ಕೋಬೇಕು ನೀವು. ಓಕೆನಾ? ಯಾಕಂತಂದ್ರೆ ಮ್ಯಾಕ್ಸಿಮಮ್ ಈಗ ಇಂಡಿಯಾದಲ್ಲಿ ಕಂಪ್ಲೀಟ್ ಇಂಡಿಯಾ ಥ್ರೂ ನಡೀತಿರೋದ್ರಿಂದ ಇದು ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಇದು 16 ಭಾಷೆಗಳಲ್ಲಿ ಅವೈಲೇಬಲ್ ಇರುತ್ತೆ ಈ ಸೆನ್ಸಸ್. ಹಾಗಾಗಿ ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಅಂತ ಕೊಟ್ಟಿರೋದ್ರಿಂದ ಸ್ಟೇಟ್ಮೆಂಟ್ 4 ರಾಂಗ್ ಆಗಿರುತ್ತೆ. ಇದರಲ್ಲಿ 3 ಹೇಳಿಕೆಗಳು ಸರಿ ಇರ್ತವೆ. 1, 2, 3 ಹೇಳಿಕೆಗಳು ಕೂಡ ಸರಿ ಇರ್ತವೆ. ಪಾಸ್ವರ್ಡ್ ನಾನು ಯಾವುದೋ ಒಂದು ಸ್ಲೈಡ್ ಅಲ್ಲಿ ಹಾಕಿರ್ತಾರೆ, ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ ಅಂತ. ಓಕೆ, ಆ ಸ್ಲೈಡ್ ತೋರಿಸ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಏಕೆಂದ್ರೆ ಇದು 4ನೇದು ಯಾಕೆ ತಪ್ಪಂತಂದ್ರೆ ಕನ್ನಡವೂ ಸೇರಿದಂತೆ ಒಟ್ಟು 16 ಪ್ರಾದೇಶಿಕ ಭಾಷೆಗಳಲ್ಲಿ ಇದು ಲಭ್ಯವಿದೆ. ನೆಕ್ಸ್ಟ್ ಲಡಾಖ್ನ ಹೊಸ ಜಿಲ್ಲೆಗಳ ರಚನೆ ಬಗ್ಗೆ ನೋಡೋದಾಯ್ತಂದ್ರೆ ಏಪ್ರಿಲ್ 2026 ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ 5 ಜಿಲ್ಲೆಗಳನ್ನ ರಚನೆಗೆ ಅನುಮೋದನೆ ನೀಡಲಾಯಿತು. ಅದು ಯಾವುದು? ನುಬ್ರು, ಶಾಮ್, ಚಾಂಗ್ತಾಂಗ್, ಜಾಸ್ಕರ್, ಡ್ರಾಸ್. ಹೌದು, ಇವು 5 ಜಿಲ್ಲೆಗಳನ್ನ ಲಡಾಖ್ನಲ್ಲಿ ಹೊಸದಾಗಿ ಮಾಡಿದ್ರು. ಈ ಹೊಸ ಜಿಲ್ಲೆಗಳ ಸೇರ್ಪಡೆ ಲಡಾಖ್ನ ಒಟ್ಟು ಜಿಲ್ಲೆಗಳ ಸಂಖ್ಯೆ 7ಕ್ಕೆ ಏರಿದೆ ಅಂತ ಕೊಟ್ಟಿದ್ದೇನೆ. ಹೊಸದಾಗಿ 7ಕ್ಕೆ ಏರಿದೆ, ಇದು ಕೂಡ ರೈಟು. ಈ ನಿರ್ಧಾರಕ್ಕೂ ಮೊದಲು ಲಡಾಖ್ನಲ್ಲಿ ಕೇವಲ ಲೇಹ್ ಎಂಬ ಜಿಲ್ಲೆ ಮಾತ್ರ ಇತ್ತು ಅಂತ ಹೇಳ್ತಿದ್ರೆ, ಇಲ್ಲ, ಬಹಳ ಜಿಲ್ಲೆಗಳು ಇದ್ದು ಈಗ ಅದಕ್ಕೆ ಅಡಿಷನಲ್ ಆಗಿ 5 ಜಿಲ್ಲೆಗಳನ್ನು ಕೂಡ ಆಡ್ ಮಾಡಿದ್ದಾರೆ. ಹಾಗಾಗಿ 3 ಸ್ಟೇಟ್ಮೆಂಟ್ ರೈಟು, 4th ಸ್ಟೇಟ್ಮೆಂಟ್ ರಾಂಗ್ ಇದು. ಓಕೆ, 4th ಸ್ಟೇಟ್ಮೆಂಟ್ ರಾಂಗ್. ಓಕೆನಾ? ನೆಕ್ಸ್ಟ್ ಈ ಹಿಂದೆ ಲಡಾಖ್, ಲೇ ಮತ್ತು ಕಾರ್ಗಿಲ್ ಎಂಬ ಮತ್ತೆ 2 ಜಿಲ್ಲೆಗಳಿದ್ದು ಭಾರತದಲ್ಲಿ ಹೊಸ ಜಿಲ್ಲೆಗಳನ್ನು ಇರುವ ಜಿಲ್ಲೆಯ ಗಡಿಗಳನ್ನು ಬದಲಾಯಿಸುವ ಸಂಪೂರ್ಣ ಅಧಿಕಾರ ಯಾವ್ದಕ್ಕೈತಿ? ಭಾರತ ಸರ್ಕಾರದಲ್ಲಿರುವಂತಹ ರಾಜ್ಯಗಳಿಗೆ. ಓಕೆನಾ? ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಇದು ಭಾರತದೊಳಗಿರುವ ಎಲ್ಲಾ ರಾಜ್ಯಗಳು ಆ ರಾಜ್ಯದಲ್ಲಿರುವ ಜಿಲ್ಲೆಗಳನ್ನ ಗಡಿ ಮತ್ತು ಅದರ ಹೆಸರು ಬದಲಾವಣೆ ಮಾಡೋದು, ಹೆಚ್ಚಿಗೆ ಮಾಡೋದು, ಅದ್ರ ಎಲ್ಲ ಸಂಪೂರ್ಣ ಅಧಿಕಾರವನ್ನ ರಾಜ್ಯಕ್ಕೆ ಕೊಟ್ಟಿರ್ತಾರೆ. ಭಾರತ ಸಂವಿಧಾನದಲ್ಲಿ ಹೊಸ ಜಿಲ್ಲೆಗಳು ರಚಿಸುವುದು ಯಾವುದೇ ವಿಶೇಷ ತಿದ್ದುಪಡಿ ಅಥವಾ ಪ್ರತ್ಯೇಕ ವಿಧಿಗಳನ್ನು ಅಗತ್ಯವಿಲ್ಲ. ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದಿಲ್ಲ. ಅಂದ್ರೆ ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಇದನ್ನೆಲ್ಲ ಪವರ್ ರಾಜ್ಯಕ್ಕೆ ಇರುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್, ಅದರ ರಿಲೇಟೆಡ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾಯ್ತಂದ್ರೆ ರಾಜ್ಯದ ಅಧಿಕಾರ. ಭಾರತ ಸಂವಿಧಾನ ಪ್ರಕಾರ ಹೊಸ ಜಿಲ್ಲೆಗಳನ್ನು ರಚಿಸುವುದು, 2 ಜಿಲ್ಲೆಗಳನ್ನು ವಿಲೀನಗೊಳಿಸುವುದು ಅಥವಾ ತಾಲೂಕುಗಳನ್ನು ಗಡಿ ಬದಲಾಯಿಸುವುದು ರಾಜ್ಯ ಸರ್ಕಾರದ ಕಾರ್ಯಾಂಗೀಯ ಅಧಿಕಾರವಾಗಿರುತ್ತದೆ. ಅಂದ್ರೆ ಇದು ರಾಜ್ಯ ಸರ್ಕಾರದ ಎಕ್ಸಿಕ್ಯೂಟಿವ್ ಪವರ್ ಆಗಿರುತ್ತದೆ. ನೆಕ್ಸ್ಟ್ ಇದರಲ್ಲಿ ಕೇಂದ್ರದ ಪಾತ್ರ ಯಾವಾಗ ಆಗತ್ತೆ ಅಂತಂದ್ರೆ ಹೊಸ ಜಿಲ್ಲೆಗಳ ರಚನೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಿಲ್ಲ. ಆದ್ರೆ ಹೊಸ ಜಿಲ್ಲೆಗಳಲ್ಲಿ
ರೈಲ್ವೆ ನಿಲ್ದಾಣ ಮಾಡೋದು, ವಿಮಾನ ನಿಲ್ದಾಣ ಮಾಡೋದು, ಅಂಚೆ ಕಚೇರಿ ಹೆಸರನ್ನು ಬದಲಾಯಿಸುವುದು ಮಾತ್ರ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಓಕೆನಾ, ಅಲ್ಲಿ ನಿರಾಪೇಕ್ಷಣ NOC ಯನ್ನ ತಗೋಬೇಕಾಗ್ತತಿ. ಅದು ಬಿಟ್ರೆ ಉಳಿದದ್ದು ನೀವು ಜಿಲ್ಲೆ ಒಳಗ ರಾಜ್ಯದೊಳಗೆ ಏನೇ ಮಾಡ್ಕೊಂಡ್ರು ಕೂಡ ರಾಜ್ಯದ ಎಕ್ಸಿಕ್ಯೂಟಿವ್ ಅಂಡರ್ ಅಲ್ಲಿ ಬರ್ತಾ ಹೋಗುತ್ತೆ. ಇದು ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಭಾರತದ 99ನೇ ರಾಮ್ಸರ್ ತಾಣದ ಬಗ್ಗೆ ಕೇಳಿದಾನೆ. 99ನೇ ರಾಮ್ಸರ್ ತಾಣದ ಬಗ್ಗೆ ಅಂದ್ರೆ ಇವಾಗ ಟೋಟಲ್ ಎಷ್ಟು ರಾಮ್ಸರ್ ತಾಣ ಇದಾವೆ ಅದು ಕೂಡ ನೆನಪಿರಲಿ. 100 ರಾಮ್ಸರ್ ತಾಣಗಳಿದಾವೆ. ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆಯಲ್ಲಿರುವ ಶೇಖ್ ಜಿಲ್ ಪಕ್ಷಿಧಾಮವು ಭಾರತದ 99ನೇ ರಾಮ್ಸರ್ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಈ ತಾಣದ ಸೇರ್ಪಡೆಯೊಂದಿಗೆ ಉತ್ತರ ಪ್ರದೇಶದಲ್ಲಿರುವ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ 12ಕ್ಕೆ ಏರಿದೆ. ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ 12ಕ್ಕೆ ಏರಿದೆ. ಶೇಖ್ ಜಿಲ್ ಸೇರಿ 12ಕ್ಕೆ ಏರಿದೆ. ಬಟ್ 100ನೇದ್ದು ಕೂಡ ಅದು ಉತ್ತರ ಪ್ರದೇಶದ ಆಗಿರುತ್ತೆ. ಅದು ಸೇರಿದ ಮೇಲೆ 13 ಆಗುತ್ತೆ. ಬಟ್ 99 ಅಂತ ನೋಡಿದ್ರೆ ಅದು 12. ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರೈಟ್. ರಾಮ್ಸರ್ ಸಮಾವೇಶಕ್ಕೆ 1971ರಲ್ಲಿ ಇರಾನ್ ರಾಮ್ಸರ್ದಲ್ಲಿ ಸಹಿ ಹಾಕಲಾಯಿತು. ಇದು ಕೂಡ ರೈಟು. ಭಾರತ ಸರ್ಕಾರ 1971ರಲ್ಲಿನೇ ಸಹಿ ಹಾಕಿತ್ತು ಅಂತ ಕೊಡ್ತೇನೆ. ಭಾರತ ಸರ್ಕಾರ 1971ರಲ್ಲಿ ಸಹಿ ಹಾಕಲ್ಲ. ಭಾರತವು 1982ರಲ್ಲಿ ರಾಮ್ಸಾರ್ ಕನ್ವೆನ್ಷನ್ ಅದಕ್ಕೆ ಜಾಯ್ನ್ ಆಗುತ್ತೆ. ನಾವು 82ರಲ್ಲಿ ಜಾಯ್ನ್ ಆಗ್ತೀವಿ. ಬಟ್ ಅದು ಸ್ಟಾರ್ಟ್ ಆಗಿದ್ದು 1971. ಬರೋಬ್ಬರಿ 11 ವರ್ಷ ಆದ್ಮೇಲೆ ನಾವು ಜಾಯ್ನ್ ಆಗ್ತೀವಿ. ಹಾಗಾಗಿ 3 ಸ್ಟೇಟ್ಮೆಂಟ್ ರೈಟು, 4 ಸ್ಟೇಟ್ಮೆಂಟ್ ರಾಂಗ್ ಇರುತ್ತೆ. ಯಾಕೆ ಭಾರತ ಸೇರಿದ್ದು ಫೆಬ್ರವರಿ 1, 1982. ಬಟ್ ಫೆಬ್ರವರಿ 2 ನಾವು ರಾಮ್ಸರ್ ಡೇ ಅಂತಂದು ಸೆಲೆಬ್ರೇಟ್ ಮಾಡ್ತೀವಿ. ಅದು ಯಾವಾಗ ಅಂತ ಅಂದ್ರೆ ಸಹಿ ಹಾಕಿದ ದಿನ, ರಾಮ್ಸರ್ ಕನ್ವೆನ್ಷನ್ಗೆ ಸಹಿ ಹಾಕಿದ ದಿನ 1971 ಫೆಬ್ರವರಿ 2 ಈ ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ನಾವು ಜಾಯ್ನ್ ಆಗಿದ್ದು 1982 ಫೆಬ್ರವರಿ 1ರಂದು. ಅದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಓಕೆ, ನಾವು ಜಾಯ್ನ್ ಆಗಿದ್ದು ಫೆಬ್ರವರಿ 1, ಬಟ್ ಅದು ಸೈನ್ ಹಾಕಿದ್ದು 1971 ಫೆಬ್ರವರಿ 2. ಹಾಗಾಗಿ ನಾವು ಫೆಬ್ರವರಿ 2ನ್ನ ಪ್ರತಿ ವರ್ಷವೂ ರಾಮ್ಸರ್ ದಿನವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈಗ ಟೋಟಲ್ ಎಷ್ಟಿದಾವೆ ಭಾರತದಲ್ಲಿ? 100 ರಾಮ್ಸರ್ ತಾಣಗಳಿದಾವೆ. ಅತಿ ಹೆಚ್ಚು ಇರೋದು ತಮಿಳುನಾಡಿನಲ್ಲಿ, ಸೆಕೆಂಡ್ ಹೈಯೆಸ್ಟ್ ಇರೋದು ಉತ್ತರ ಪ್ರದೇಶದಲ್ಲಿ 13 ಇದಾವೆ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ನೋಡಿದ್ರೆ ನೀವು 12 ಅಂತ, 12 ಕೂಡ ರೈಟ್. ಯಾಕಂತಂದ್ರೆ 99ನೇ ರಾಮ್ಸರ್ ತಾಣ ಶೇಖ್ ಜಿಲ್ ಪಕ್ಷಿಧಾಮದ ಬಗ್ಗೆ ಮಾತಾಡ್ತಿರೋದ್ರಿಂದ 99ನೇದು ಅಂತ ಅಂದ್ರೆ 12 ಇದ್ವು ಅವಾಗ. 100ನೇದ್ದು ಕೂಡ ಅದೇ ಆಗಿದೆ. 100 ಯಾವ್ದು ಅಂತಂದು ಹೇಳ್ತೀನಿ ಇಲ್ಲಿ. ಓಕೆನಾ. ಜಯಪ್ರಕಾಶ್ ನಾರಾಯಣ್ ಇದು ಉತ್ತರ ಪ್ರದೇಶದಲ್ಲಿದೆ. ಇದು ಜೂನ್ ನಲ್ಲಿ ಆಗಿದೆ. ಆಮೇಲೆ ಶೇಖ್ ಜಿಲ್ ಪಕ್ಷಿಧಾಮ ಇದು ಉತ್ತರ ಪ್ರದೇಶದಲ್ಲಿದೆ. ಇದು ಏಪ್ರಿಲ್ ಅಲ್ಲಿ ಆಗಿದೆ. ಅದು ಕೂಡ ಇವೆರಡು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು, 99 ಮತ್ತು 100. ಓಕೆ, ನೆಕ್ಸ್ಟ್ ಪಾಟ್ನಾ ಇದೆ, ಕೋಪ್ರಾ ಇದೆ. ಇವೆಲ್ಲವೂ ಕೂಡ ರೀಸೆಂಟ್ ಆಗಿರೋವು. ಅಟ್ಲೀಸ್ಟ್ ಇವು 4 ಆದ್ರೆ ನೆನ್ಪಿಟ್ಕೊಳ್ರಿ. ಏನ ಇವು 4 ಕೂಡ ನೋಡ್ರಿ. ಇವು 4 ಕೂಡ ಜನವರಿಯಲ್ಲಿ ಆಗಿದೆ. ಸಾರಿ, 2026ರಲ್ಲಿ ಆಗಿದೆ. ಜನವರಿಯಲ್ಲಿ 2 ಆಗಿದಾವೆ, ಏಪ್ರಿಲ್ ಒಂದಾಗಿದೆ, ಜೂನ್ ಅಲ್ಲಿ ಒಂದಾಗಿದೆ. ಓಕೆನಾ. ನೆಕ್ಸ್ಟ್, ಭಾರತದ ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋ. ಭಾರತದ ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋ ಇದ್ರ ಬಗ್ಗೆ ಕ್ವಶನ್ ಬಂದಿದೆ. ಅಹಮದಾಬಾದ್ ಕಂಕಾರಿಯಾ ಕೋಚಿಂಗ್ ಡಿಪೋ ಭಾರತದ ಮೊದಲ ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೆಕ್ಸ್ಟ್, ಈ ಡಿಪೋದಲ್ಲಿ ತ್ಯಾಜ್ಯ ನೀರು ಸಂಸ್ಕರಣೆಗಾಗಿ ಪೈಟೋರೆಮಿಡಿಷನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ನೆಕ್ಸ್ಟ್, ಕಂಕಾರಿಯಾ ಡಿಪೋವು ಪಶ್ಚಿಮ ರೈಲ್ವೆ ವಲಯದ ಅಡಿಯಲ್ಲಿ ಬರುತ್ತದೆ. ಅಂದ್ರೆ ಭಾರತದ ಮೊದಲ ಅಂದ್ರೆ ಫಸ್ಟ್ ಅಂತ ಬಂತ ತಕ್ಷಣ ನೀವು ನೆನಪಲ್ಲಿ ಇಲ್ಲಿ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಭಾರತದ ಮೊದಲ ಅಂತ ಬಂತಂದ್ರೆ ಹೊಸದಾಗಿ ಭಾರತದ ಮೊದಲ, ದೇಶದಲ್ಲಿಯೇ ಮೊದಲ, ಕರ್ನಾಟಕದಲ್ಲಿಯೇ ಮೊದಲ, ಈ ರೀತಿ ಬಂತಂದ್ರೆ ಅವು ಕರೆಂಟ್ ಅಫೇರ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ. ಪಶ್ಚಿಮ ರೈಲ್ವೆ ವಲಯದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಅಂತ ಕೊಡ್ತಾನೆ. ಪಶ್ಚಿಮ ವಲಯದ ಇದು ಪ್ರಧಾನ ಕಚೇರಿ ಎಲ್ಲೈತೆ ಅಂದ್ರೆ ಮುಂಬೈಲಿದೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಉಳಿದದ್ದು 3 ಕೂಡ ರೈಟ್ ಇರುತ್ತೆ. ಪಶ್ಚಿಮ ರೈಲ್ವೆ ವಲಯ ಇರೋದೆಲ್ಲೈತೆ ಅಂದ್ರೆ ಮುಂಬೈಲಿದೆ. ನೆಕ್ಸ್ಟ್, ಮೇಘಾಲಯದ ಅಧಿಕೃತ ಭಾಷೆಗಳ ಸುಗ್ರೀವಾಜ್ಞೆ 2026. ಅಂದ್ರೆ ಮೇಘಾಲಯದ ಅಧಿಕೃತ ಭಾಷೆಗಳ ಅಲ್ಲಿ ಸುಗ್ರೀವಾಜ್ಞೆ ಬಂದಿತ್ತು 2026 ಏಪ್ರಿಲ್ ಅಲ್ಲಿ. ಹಾಗಾಗಿ ಈ ಕ್ವಶನ್ ಬಂದಿದೆ. ಮೇಘಾಲಯ ರಿಲೇಟೆಡ್ ಏನೇ ಗೊತ್ತಿದೆ ನಿಮ್ಗೆ? ಮೇಘಾಲಯ ಸಂಪುಟವು ಖಾಸಿ, ಗಾರೋ ಭಾಷೆಗಳ ಪೂರ್ಣ ಅಧಿಕೃತ ಭಾಷೆಯ ಸ್ಥಾನವನ್ನು ನೀಡಲು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಈ ನಿರ್ಧಾರವು ಮೇಘಾಲಯ ರಾಜ್ಯ ಸರ್ಕಾರ ಕಾಯ್ದೆ 2005 ರದ್ದುಗೊಳಿಸುತ್ತದೆ. ಈ ಥರ್ಡ್ ಏನಿದೆ, ಭಾರತ ಸಂವಿಧಾನದ ವಿಧಿ 345 ಅಡಿಯಲ್ಲಿ ರಾಜ್ಯಗಳ ಅಧಿಕೃತ ಭಾಷೆಗಳನ್ನು ಆಯ್ಕೆ ಮಾಡುವ ಅಧಿಕಾರ ಹೊಂದಿದೆ. 345 ಅಡಿಯಲ್ಲಿ ರಾಜ್ಯಗಳು ಅಧಿಕೃತ ಭಾಷೆಗಳನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಕೂಡ
ಹೊಂದಿದೆ ಅಂತ ಹೇಳ್ತಾರೆ. ಹೌದು, 345 ರೈಟ್ ಇದು. ಓಕೆನಾ, ಇದು ಕೂಡ ರೈಟು. ಖಾಸಿ ಮತ್ತು ಗಾರೋ ಭಾಷೆಗಳು ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಲಾಗಿದೆ. ಖಾಸಿ ಮತ್ತು ಗಾರೋ ಇದನ್ನ 8ನೇ ಅನುಸೂಚಿಗೆ ಸೇರಿಸಿದ್ದಾರೆ ಅಂತ ಹೇಳ್ತಿದ್ರೆ, ಇಲ್ಲ ಸೇರಿಸಿಲ್ಲ. 8ನೇ ಅನುಸೂಚಿಯಲ್ಲಿ 22 ಲ್ಯಾಂಗ್ವೇಜಸ್ ಇದಾವಲ್ವಾ, ಅದರಲ್ಲಿ ಖಾಸಿ ಮತ್ತು ಗಾರೋವನ್ನ ನಾವು ಸೇರಿಸಿಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ರಾಂಗ್. ಆಪ್ಷನ್ 4 ರಾಂಗ್. ಸ್ಟೇಟ್ಮೆಂಟ್ 4 ರಾಂಗ್. ಅಂದ್ರೆ ಎಷ್ಟು ಹೇಳಿಕೆಗಳು ಸರಿ ಇದಾವೆ ಅಂತಂದ್ರೆ 3 ಹೇಳಿಕೆಗಳು ಸರಿ ಇದಾವೆ. 3 ಹೇಳಿಕೆಗಳು ಸರಿ ಇದಾವೆ. ಈ ಭಾಷೆಗಳು ರಾಜ್ಯ ಮಟ್ಟದ ಅಧಿಕೃತ ಸ್ಥಾನಕ್ಕೆ ಸಿಕ್ಕಿದೆಯಾದರೂ ಇವುಗಳನ್ನು ಇನ್ನೂ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿಲ್ಲ. ಹಾಗಾಗಿ ಆಪ್ಷನ್ 4 ರಾಂಗ್ ಆಗಿದೆ. ನೆಕ್ಸ್ಟ್, ತಾತ್ಕಾಲಿಕ ಶಾಸನ ಅಂದ್ರೆ ಆರ್ಡಿನೆನ್ಸ್ ಅಂದ್ರೆ ಏನು, ಸುಗ್ರೀವಾಜ್ಞೆ ಅಂದ್ರೆ ಏನು? ಶಾಸನ ಸಭೆಗಳು ಸಂಸತ್ತು ಅಥವಾ ವಿಧಾನಸಭೆ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ತುರ್ತಾಗಿ ಯಾವುದಾದ್ರೂ ಕಾನೂನು ಜಾರಿ ತರಬೇಕಾದ್ರೆ ಸಂವಿಧಾನವು ಕಾರ್ಯಾಂಗಕ್ಕೆ ವಿಶೇಷ ಅಧಿಕಾರವನ್ನು ನೀಡಿದೆ. ಅದನ್ನೇ ನಾವು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ಅಂತ ಕರಿತೀವಿ. ಓಕೆನಾ. ಈ ಸಂವಿಧಾನಾತ್ಮಕ ಆಧಾರದಲ್ಲಿ ಕೇಂದ್ರ ಮಟ್ಟದಲ್ಲಿ ರಾಷ್ಟ್ರಪತಿಯವರು 123ನೇ ವಿಧಿಯಡಿಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲರು 213ರಲ್ಲಿ ಇವರು 123, ಇವರು 213ರಲ್ಲಿ. ಓಕೆ, 213ರಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸೋಕೆ ಭಾರತದ ಸಂವಿಧಾನದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ವಿಧಿಯನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಸೆಂಟ್ರಲ್ ಅಲ್ಲಿ 123, ಸ್ಟೇಟ್ ಅಲ್ಲಿ 213, ಇವೆರಡನ್ನು ಕೂಡ ನೀವು ನೆನಪಿಟ್ಕೋಬೇಕಂದ್ರೆ ಇದರ ಉದ್ದೇಶ ಏನು? ಆರ್ಡಿನೆನ್ಸ್ ಹೊರಡಿಸುವ ಉದ್ದೇಶ ಏನಾದ್ರೂ ತುರ್ತಾಗಿ ಕಾನೂನು ಜಾರಿ ಮಾಡ್ಬೇಕಂತಂದ್ರೆ ಇದನ್ನ ಹೊರಡಿಸ್ತಾರೆ, ಸುಗ್ರೀವಾಜ್ಞೆಯನ್ನು. ಓಕೆ, ನೆಕ್ಸ್ಟ್, ಸುಗ್ರೀವಾಜ್ಞೆ ಹೊರಡಿಸುವ ಅಂಗೀಕರಿಸುವ ಪ್ರಕ್ರಿಯೆ ಏನಿದೆ? ತುರ್ತು ಪರಿಸ್ಥಿತಿ ಮತ್ತು ಸಚಿವ ಸಂಪುಟದ ನಿರ್ಧಾರ ತಗೊಳ್ತಾರೆ. ನೆಕ್ಸ್ಟ್, ಅಂಕಿತ ಮತ್ತು ಜಾರಿ ಮಾಡ್ತಾರೆ, ಶಾಸನಬದ್ಧ ಮಂಡನೆ ಮಾಡ್ತಾರೆ, ಮಂಜೂರಾದ ಅಥವಾ ರದ್ದನ್ನು ಕೂಡ ಮಾಡ್ತಾರೆ. ಇದು ಪ್ರೋಸೆಸ್. ನೆಕ್ಸ್ಟ್, ರೂಲ್ಸ್ ಲಿಮಿಟೇಷನ್ಸ್ ಏನಿದೆ ಇದಕ್ಕೆ? ಕಾಲಾವಧಿ ಎಷ್ಟಿರುತ್ತೆ ಸುಗ್ರೀವಾಜ್ಞೆ ಹೊರಡಿಸಿದ್ರೆ? 6 ವಾರಗಳು. 6 ವಾರಗಳು. ಇಲ್ಲಂದ್ರೆ ಸ್ವಯಂಚಾಲಿತವಾಗಿದ್ದು ರದ್ದಾಗುತ್ತೆ. ಲೈಫ್ ಸ್ಪ್ಯಾಮ್ ಏನಿರುತ್ತೆ ಇದಕ್ಕೆ? 6 ವಾರಗಳು. ಗರಿಷ್ಠ ಎಷ್ಟು? 2 ಅಧಿವೇಶನಗಳ ನಡುವೆ 6 ತಿಂಗಳ ಕಾಲಾವಧಿ ಇರಬಹುದು. ಸುಗ್ರೀವಾಜ್ಞೆ ಗರಿಷ್ಠ ಆಯುಷ್ಯ 6 ತಿಂಗಳು ಅಥವಾ 6 ವಾರಗಳು. ಓಕೆನಾ. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ ಸಾಧ್ಯವಿಲ್ಲ. ಸುಗ್ರೀವಾಜ್ಞೆಯ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡಲು ಬರುವುದಿಲ್ಲ. ಈ ಎಕ್ಸ್ಟ್ರಾ ಪಾಯಿಂಟ್ ಹಾಕೊಂಡಿನಂದ್ರೆ ಸುಗ್ರೀವಾಜ್ಞೆ ಬಗ್ಗೆ ಕ್ವಶನ್ಸ್ ಬಹಳ ಬಂದಿದಾವೆ ಕೂಡ. ನೆಕ್ಸ್ಟ್, ಹಿಂಪಡೆಯುವ ಅಧಿಕಾರ. ಶಾಸನಸಭೆಯು ಅನುಮೋದನೆಗೂ ಮೊದಲು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಬಯಸಿದ್ರೆ ಸುಗ್ರೀವಾಜ್ಞೆಯನ್ನು ಯಾವಾಗ ಬೇಕಾದ್ರೂ ಕೂಡ ಹಿಂಪಡೆಯಬಹುದು. ಸ್ಟೇಟ್ ಅಲ್ಲಿ ರಾಜ್ಯಪಾಲರು, ಸೆಂಟ್ರಲ್ ಅಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಯಾವಾಗಾದ್ರೂ ಬೇಕಾದ್ರೂ ಕೂಡ ಅವರು ಹಿಂಪಡೆಯಬಹುದಾಗಿರುತ್ತೆ. ಅಂದ್ರೆ ಶಾಸನಸಭೆಯ ಅನುಮೋದನೆಗೂ ಮೊದಲು, ಅಂದ್ರೆ ಶಾಸನಸಭೆ ಅನುಮೋದನೆ, ಈಗ ಸೆಂಟ್ರಲ್ ಅಲ್ಲಿ ಶಾಸನಸಭೆ ಅಲ್ಲಿ ಸಂಸತ್ ಅನುಮೋದನೆಗಿಂತ ಬಿಫೋರ್ ಕೂಡ ರಾಷ್ಟ್ರಪತಿಯವರು ತಗೋಬಹುದಂತ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ನೌಕಾಪಡೆ INS ತಾರ್ಗಿರ್ ಬಗ್ಗೆ ಇದ್ರ ಬಗ್ಗೆನೂ ಕೂಡ ಇಂಥವ್ರು ಹೊಸದಾಗಿ ಏನಾದ್ರು ಬಂದ್ರೆ ಇದ್ರ ಮೇಲೆ ಕೂಡ ಕ್ವಶನ್ಸ್ ಬಹಳ ಸಾರಿ ಬಂದಿದಾವೆ. ಓಕೆನಾ. ಏಪ್ರಿಲ್ 2026 INS ತಾರಾಗಿರ್ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಗಿದೆ. ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಿಸಲಾದ 4ನೇ ಸುಧಾರಿತ ಸ್ಟೆಲ್ತ್ ಬ್ರಿಗೇಡ್ ಆಗಿದೆ. ಓಕೆನಾ, ಸ್ಟೆಲ್ತ್ ಬ್ರಿಗೇಡ್ ಆಗಿದೆ. ಈ ಯುದ್ಧ ನೌಕೆಯನ್ನು ಮುಂಬೈನ ಮಜಾಂಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅವರು ನಿರ್ಮಿಸಿದ್ದಾರೆ. ಇದು ಕೂಡ ರೈಟು. ಪ್ರಾಜೆಕ್ಟ್ 17A ಅಡಿಯಲ್ಲಿ ಒಟ್ಟು 12 ಯುದ್ಧ ನೌಕೆಗಳನ್ನ ನಿರ್ಮಿಸಲಾಗಿದೆ. ಪ್ರಾಜೆಕ್ಟ್ 17A ಅಡಿಯಲ್ಲಿ ಒಟ್ಟು 12 ಯುದ್ಧ ನೌಕೆಗಳನ್ನ ನಿರ್ಮಿಸಲಾಗಿದೆ. ಅಂದ್ರೆ ಇದು 12 ಅಲ್ಲ, ಇದು ಕೂಡ 7 ಆಗ್ಬೇಕು. ಹಾಗಾಗಿ ಆ ಸ್ಟೇಟ್ಮೆಂಟ್ 4 ಹಾಗಿರುತ್ತೆ. ಪ್ರಾಜೆಕ್ಟ್ 17A ಅಡಿಯಲ್ಲಿ ಒಟ್ಟು 7 ಗೈಡೆಡ್ ಮಿಸೈಲ್ ಬ್ರಿಗೇಡ್ಗಳನ್ನ ನಿರ್ಮಿಸಲಾಗಿದೆ, 12 ಅಲ್ಲ. ಜಸ್ಟ್ ಅದು ಒಂದನ್ನೇ ಮಿಸ್ಟೇಕ್ ಮಾಡ್ಕೊಟ್ಟಿದ್ದಾರೆ, ಅದು ಒಂದೇ ರೈಟ್ ಆನ್ಸರ್. ಅದಕ್ಕೆ ಸ್ಟೇಟ್ಮೆಂಟ್ 4 ರಾಂಗ್. ಅದಕ್ಕೆ ಸ್ಟೇಟ್ಮೆಂಟ್ 4 ರಾಂಗ್. ಎಲ್ಲ ಕ್ವಶನ್ಸ್ ಅದೇ ರೀತಿ ಫ್ರೇಮ್ ಮಾಡಿದಾರ, ಏನ್ ಕತೆ ಇವರು? ನೋಡೋಣ. ನಮ್ಗೇನು ಕಂಟೆಂಟ್ ಅರ್ಥ ಆದ್ರೆ ಸಾಕು. ನಮ್ಗೆ ಯಾವ್ದ್ರ ಮೇಲೆ ಕ್ವಶನ್ಸ್ ಬರ್ತಿದಾವೆ, ಯಾವ ರೀತಿ ಕ್ವಶನ್ಸ್ ಬರ್ತಿದಾವೆ ಅನ್ನೋದು ಗೊತ್ತಾದ್ರೆ ಸಾಕು. ಓಕೆ, ಕ್ವಶನ್ ನಂಬರ್ 7. ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ. ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ. ಭಾರತ ಮತ್ತು ನ್ಯೂಜಿಲೆಂಡ್ ಏಪ್ರಿಲ್ 2026 ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿಯಾಗಿದೆ. ಈ ಒಪ್ಪಂದದ ಅಡಿಯಲ್ಲಿ ನ್ಯೂಜಿಲೆಂಡ್ಗೆ ಭಾರತದ 100% ರಫ್ತುಗಳಿಗೆ ಸುಂಕ ವಿನಾಯಿತಿ ಸಿಗಲಿದೆ. ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಗಳನ್ನು ಹೆಚ್ಚಿಸುವುದು ಈ ಒಪ್ಪಂದದ ಪ್ರಮುಖ ಉದ್ದೇಶವಾಗಿದೆ. ನ್ಯೂಜಿಲೆಂಡ್ ಭಾರತ ಸಹಿಯಾಗಿದ ಮೊದಲಲ್ಲ ಮುಕ್ತ ವ್ಯಾಪಾರ ಒಪ್ಪಂದವಾಗಿದೆ ಅಂತ ಹೇಳ್ತಿದ್ರೆ, ಇಲ್ಲ, ಫಸ್ಟ್ ನಾವೇನು ಆ ದೇಶದ ಜೊತೆಗೆ ನಾವು ಮುಕ್ತ ವ್ಯಾಪಾರವನ್ನ ಮಾಡ್ಕೊಂಡಿದೀವ. ಓಕೆನಾ.
ನ್ಯೂಜಿಲೆಂಡ್ ಒಂದಿಗೆ ಭಾರತ ಸಹಿ ಮೊದಲ ಮುಕ್ತ ವ್ಯಾಪಾರ ಒಪ್ಪಂದ. ಹೌದು, ಇದು ಕೂಡ ರೈಟ್. ಅಂದ್ರೆ 4 ಸ್ಟೇಟ್ಮೆಂಟ್ ರೈಟ್ ಇದಾವೆ ಇದರಲ್ಲಿ. 4 ಸ್ಟೇಟ್ಮೆಂಟ್ ರೈಟ್ ಇದಾವೆ. ಭಾರತ ನ್ಯೂಜಿಲೆಂಡ್ ಒಂದಿಗೆ ನಾವು ಮುಕ್ತ ವ್ಯಾಪಾರ ಶೇಕಡ 100% ರಫ್ತು, ಇಲ್ಲಿ ಸುಂಕ ವಿನಾಯಿತಿ ಸಿಗಲಿದೆ ಅಂತ. ದ್ವಿಪಕ್ಷೀಯ ವ್ಯಾಪಾರ ಹೂಡಿಕೆಯನ್ನು ಹೆಚ್ಚಿಸುವುದು ಈ ಒಪ್ಪಂದದ ಮುಖ್ಯ ಉದ್ದೇಶ. ಇದು ಕೂಡ ರೈಟು. ನ್ಯೂಜಿಲೆಂಡ್ ಒಂದಿಗೆ ಭಾರತ ಸಹಿ ಮೊದಲ ಮುಕ್ತ ವ್ಯಾಪಾರ ಒಪ್ಪಂದವಾಗಿದೆ. ಇದು ಕೂಡ ರೈಟ್ ಇದಕ್ಕೆ. ಓಕೆನಾ, 4 ಸ್ಟೇಟ್ಮೆಂಟ್ ರೈಟ್ ಇದಾವೆ ಇದಕ್ಕೆ. 4 ಸ್ಟೇಟ್ಮೆಂಟ್ ರೈಟ್ ಇದಾವೆ. ರೈಟ್, 4 ಸ್ಟೇಟ್ಮೆಂಟ್ ರೈಟ್ ಇದಾವೆ. ಯುನೆಸ್ಕೋ ಚೇರ್ ಯೋಜನೆ ಲಾಂಚ್ ಆಗಿದೆ. ಇದ್ರ ರಿಲೇಟೆಡ್ ಕ್ವಶನ್. ಯುನೆಸ್ಕೋ ಚೇರ್ ಅಂದ್ರೆ ಹೊಸವು ಏನೇನಾದ್ರೂ ಯೋಜನೆ ಬಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಬರ್ತಾವೆ ಕೂಡ, ಬಂದಿದಾವೆ ಕೂಡ. ಲಿಂಗ ವಿಲೀನ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಜೆಂಡರ್ ಇನ್ಕ್ಲೂಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಏಷ್ಯಾದ ಮೊದಲ ಯುನೆಸ್ಕೋ ಚೇರ್ ಅನ್ನು ಭಾರತದಲ್ಲಿ ಪ್ರಾರಂಭಿಸಲಾಗಿದೆ. ಈ ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದಲ್ಲಿ ಆಶ್ರಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದು ಕೂಡ ರೈಟು. ಕಾರ್ಯಪಡೆಗಳಲ್ಲಿ ಮಹಿಳೆಯರು ಭಾಗವಹಿಸುವಿಕೆ ಮತ್ತು ಕೌಶಲ್ಯ ಹೆಚ್ಚಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಅಂದ್ರೆ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಕೌಶಲ್ಯ ಹೆಚ್ಚಿಸುವುದು ಯುನೆಸ್ಕೋ ಚೇರ್ ಅವರ ಪ್ರಮುಖ ಗುರಿಯಾಗಿದೆ ಅಂತ. ಇದು ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯನು ಕೂಡ ಕೇಳ್ತಾರೆ. ಅದರ ಉದ್ದೇಶ ಏನಂತಾನು ಕೂಡ ಕೇಳ್ತಾರೆ. ಎರಡನ್ನೂ ಕೂಡ ಒಂದರಲ್ಲೇ ಹಾಕಿದೆ ನಾನು. ನೆಕ್ಸ್ಟ್, ಏಷ್ಯಾದ ಮೊದಲ ಯುನೆಸ್ಕೋ ಚೇರ್ ಅನ್ನು ಭಾರತದಲ್ಲೇ ಪ್ರಾರಂಭಿಸಲಾಗಿದೆ. ಓಕೆನಾ. ಜೆಂಡರ್ ಇನ್ಕ್ಲೂಷನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್, ಲಿಂಗ ವಿಲೀನ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ. ಇದರ ಉದ್ದೇಶ ಏನು? ಯುನೆಸ್ಕೋ ಚೇರ್ನ ಉದ್ದೇಶ ಏನು? ಲಿಂಗ ವಿಲೀನ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಏಷ್ಯಾದ ಮೊದಲ ಯುನೆಸ್ಕೋ ಚೇರ್ ಅನ್ನ ಪ್ರಾರಂಭಿಸಲಾಗಿದೆ. ಯಾವ ಸಚಿವಾಲಯ? ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಡಿಯಲ್ಲಿ. ಇದರ ಕಾರ್ಯಪಡೆಯಲ್ಲಿ ಮಹಿಳೆಯರಿಗೆ ಭಾಗವಹಿಸುವಿಕೆ ಮತ್ತು ಕೌಶಲ್ಯ ಹೆಚ್ಚಿಸುವುದು ಪ್ರಮುಖ ಗುರಿಯಾಗಿದೆ. ಯುನೆಸ್ಕೋ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ನ ಜಿನೆವಾ ಅಂತ ಕೊಟ್ಟಿದ್ದಾನೆ. ಇಲ್ಲ, ಇದು ಫ್ರಾನ್ಸ್ನ ಪ್ಯಾರಿಸ್. ಇದು ಫ್ರಾನ್ಸ್ನ ಪ್ಯಾರಿಸ್ ಆಗ್ಬೇಕಿದು. ಓಕೆನಾ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಓಕೆನಾ, ಸ್ಟೇಟ್ಮೆಂಟ್ 4 ರಾಂಗ್. ಯುನೆಸ್ಕೋದ ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಇದೆ, ಜಿನೆವಾದಲ್ಲಿ ಇಲ್ಲ. ಓಕೆನಾ, ಜಿನೆವಾದಲ್ಲಿ ಇಲ್ಲ. ನೆಕ್ಸ್ಟ್, ಭಾರತ್ ಟ್ಯಾಕ್ಸಿ. ಭಾರತ್ ಟ್ಯಾಕ್ಸಿ ಅಂದ್ರೆ ಭಾರತದ ಮೊದಲ ಸಹಕಾರಿ ನೇತೃತ್ವದ ಕೋಆಪರೇಟಿವ್ ಲೆಡ್ ರೈಡ್ ಹೀಲಿಂಗ್ ಆ್ಯಪ್. ಅಂದ್ರೆ ಒಂದು ಆ್ಯಪ್ ಮಾಡ್ಕೊಂತಾರಂತೆ, ಭಾರತ್ ಟ್ಯಾಕ್ಸಿ ಅಂತ ಹೆಸರಿಟ್ಟಿದಾರಂತೆ. ಅದನ್ನ ಮುಂಬೈನಲ್ಲಿ ಬಿಡುಗಡೆ ಮಾಡಿದಾರಂತೆ. ಈಗ ಡೈರೆಕ್ಟ್ ಕ್ವಶನ್ ಬರುತ್ತೆ ನಿಮಗೆ, ಭಾರತ್ ಟ್ಯಾಕ್ಸಿಯನ್ನ ಭಾರತದಲ್ಲಿ ಎಲ್ಲಿ ಬಿಡುಗಡೆ ಮಾಡಿದ್ರು, ಯಾವ ನಗರದಲ್ಲಿ ಮೊಟ್ಟ ಮೊದಲು ಬಿಡುಗಡೆ ಮಾಡಿದ್ರು? ಮುಂಬೈಯಲ್ಲಿ. ಈ ಆ್ಯಪ್ ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಸಚಿವ ಪಿಯೂಷ್ ಗೋಯಲ್ ಅವರು ಉದ್ಘಾಟನೆ ಮಾಡಿದಾರಂತೆ. ಹೌದು, ಅವರೇ ಮಾಡ್ಬೇಕಿದ್ನ. ಓಕೆನಾ, ಎರಡು ಹೇಳಿಕೆಗಳು ಕೂಡ ರೈಟು. ಈ ಚಾಲಕರಿಗೆ ನ್ಯಾಯಯುತ ಆದಾಯ ಒದಗಿಸುವುದು ಮತ್ತು ಮಧ್ಯವರ್ತಿಗಳ ಕಮಿಷನ್ ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ. ಒಳ್ಳೆ ಉದ್ದೇಶ, ಇದು ಕೂಡ ರೈಟು. ಇದು ದೇಶದ ಪ್ರಪ್ರಥಮ ಖಾಸಗಿ ಒಡೆತನದ ಟ್ಯಾಕ್ಸಿ ಎಗ್ರಿವೇಟರ್ ಆ್ಯಪ್. ಇದು ರಾಂಗ್. ಇದು ಓಕೆನಾ, ಇದು ರಾಂಗ್. ಸ್ಟೇಟ್ಮೆಂಟ್ 4 ರಾಂಗ್. ಎಲ್ಲ ಕ್ವಶನ್ ಇದೇ ರೀತಿ ಮಾಡಿದಾರಲ್ಲ ಇವರು. ಇದು ಖಾಸಗಿ ಒಡೆತನದಲ್ಲ, ಇದು ಭಾರತದ ಮೊದಲ ಸಹಕಾರಿ ನೇತೃತ್ವ. ಅಂದ್ರೆ ಇದು ಭಾರತದ ಗೌರ್ಮೆಂಟ್, ಇದು ಕೋಆಪರೇಟಿವ್ ಲೆಡ್ ಅಂದ್ರೆ ಸಹಕಾರಿ ನೇತೃತ್ವದಲ್ಲಿ ಮಾಡಿದಾರೆ. ಇದು ಖಾಸಗಿಯವರದಲ್ಲ. ಓಕೆನಾ, ಖಾಸಗಿಯವರದ ಒಡೆತನದಲ್ಲಿ ಇಲ್ಲ. ಇದು ಗೌರ್ಮೆಂಟ್ ಅಂಡರ್ ಅಲ್ಲೇ ಮಾಡ್ತಿದ್ದಾರೆ. ಓಕೆನಾ, ಗೌರ್ಮೆಂಟ್ ಅಂಡರ್ ಅಲ್ಲೇ ಖಾಸಗಿ ಸಹಕಾರಿ ನೇತೃತ್ವದಲ್ಲಿ ಮಾಡ್ತಿದ್ದಾರೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಯಾಕಂತ ಗೊತ್ತಿರ್ಬೇಕು ನಿಮ್ಗೆ. ಭಾರತ್ ಟ್ಯಾಕ್ಸಿ ಅಂದ್ರೆ ಏನು? ಅಂದ್ರೆ ಓಲಾ ಊಬರ್ ಮಾಡ್ತಾರಲ್ವಾ, ಆ ರೀತಿ ಇದು ಗೌರ್ಮೆಂಟ್ ಒಂದು ಮಾಡೋಣ ಅಂತ ಮಾಡಿದ್ದಾರೆ. ಎಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಮುಂಬೈಲಿ. ಇದು ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯದ ಅಂಡರ್ ಅಲ್ಲಿ ಬರುತ್ತೆ. ಓಕೆನಾ, ಇದನ್ನ ಫಸ್ಟ್ ಇದನ್ನ ಗೌರ್ಮೆಂಟ್ ಅಂಡರ್ ಅಲ್ಲಿನೇ ಇದೆ, ಇದು ಖಾಸಗಿಯವರಲ್ಲಿ ಇಲ್ಲ. ನೆಕ್ಸ್ಟ್, ಹಿಮಾಲಯದ ಹ್ಯಾಂಗಿಂಗ್ ಗ್ಲೇಸಿಯರ್ಗಳು. ಹಿಮಾಲಯದ ಹ್ಯಾಂಗಿಂಗ್ ಗ್ಲೇಸಿಯರ್ಗಳು ಇದು ಸ್ವಲ್ಪ ನ್ಯೂಸ್ ಅಲ್ಲಿ ಇತ್ತು. ಅಲಕಾನಂದ ನದಿ ಜಲಾನಯನ ಪ್ರದೇಶದಲ್ಲಿ 219ಕ್ಕೂ ಹೆಚ್ಚು ಅಪಾಯಕಾರಿ ಹ್ಯಾಂಗಿಂಗ್ ಗ್ಲೇಷಿಯರ್ಗಳನ್ನ ಅಧ್ಯಯನವನ್ನು ಗುರುತಿಸಲಾಗಿದೆ. ಇದು ಜಾಗತಿಕ ತಾಪಮಾನ ಏರಿಕೆಯಿಂದ ಹಿಮಾಲಯ ನದಿಗಳು ಜಾಗತಿಕ ಸರಾಸರಿ ಸುಮಾರು 3 ಪಟ್ಟು ಹೆಚ್ಚು ವೇಗವಾಗಿ ಕರಗುತ್ತಿದ್ದಾವೆ. ಈ ಗ್ಲೇಷಿಯರ್ಗಳು ಕುಸಿಯುವುದರಿಂದ ಹಿಮನದಿ ಸರೋವರವು ವಿಸ್ಫೋಟ ಪ್ರವಾಹ ಉಂಟಾಗುವ ಅಪಾಯವಿದೆ ಅಂತ. ಇದು ಕೂಡ ರೈಟು. ಅಲಕಾನಂದ ನದಿಯು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಅಲಕಾನಂದ ನದಿಯು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಅಂತ ಕೇಳಿದರೆ, ಅಲಕಾನಂದ ಇದು ಗಂಗಾ ನದಿಯ ಉಪನದಿ. ಇದು ಗಂಗಾ ನದಿಯ ಉಪನದಿ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಅಲಕಾನಂದ ನದಿಯು ಗಂಗಾ ನದಿ ಉಪನದಿಯಾಗಿದೆ. ದೇವಪ್ರಯಾಗದಲ್ಲಿ ಭಾಗೀರಥಿ ಜೊತೆ ಸೇರಿ ಗಂಗಾ ನದಿಯನ್ನು ಸೇರುತ್ತದೆ. ಬಟ್ ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ ಇದು ಅಲಕಾನಂದ. ನೆಕ್ಸ್ಟ್, ವರ್ಲ್ಡ್ ಹೆಲ್ತ್ ಡೇ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ. ರೈಟ್. ಒಂದೇ ಸ್ಟೇಟ್ಮೆಂಟ್ ರೈಟ್. ನೆಕ್ಸ್ಟ್, 1948ರಲ್ಲಿ ನಡೆದ ಮೊದಲ ವಿಶ್ವ ಆರೋಗ್ಯ ಅಸೆಂಬ್ಲಿ ನೆನಪಿಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಥಾಪನೆಯಾದ ಸವಿ ನೆನಪಿಗೆ ಈ ದಿನವನ್ನು ಆಚರಣೆ ಮಾಡಲಾಗ್ತದೆ. ಇದು ಕೂಡ ರೈಟ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಧಾನ ಕಚೇರಿ USA ನ್ಯೂಯಾರ್ಕ್ ನಲ್ಲಿದೆ ಅಂತ ಹೇಳ್ತಿದ್ರೆ ರಾಂಗ್. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲೆಂಡ್ ನ ಜಿನೆವಾ.
ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿದೆ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ರಾಂಗ್. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಸ್ತುತ ಮಹಾನಿರ್ದೇಶಕರಾಗಿ ಟ್ರೋಡೋಸ್ ಅದಾನೋಮ್ ಗೇಬ್ರಿಯಸ್ ಇವರು ಆಯ್ಕೆಯಾಗಿದ್ದಾರೆ. ಇದು ಕೂಡ ರೈಟು. 3 ಹೇಳಿಕೆಗಳು ಮಾತ್ರ ರೈಟು. ಆಪ್ಷನ್ ಸ್ಟೇಟ್ಮೆಂಟ್ 3 ರಾಂಗ್. ಸ್ಟೇಟ್ಮೆಂಟ್ 3 ರಾಂಗ್ ಅಂತಂದ್ರೆ ಆಪ್ಷನ್ ಫಸ್ಟ್ ರೈಟ್ ಇದಕ್ಕೆ. ಓಕೆನಾ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಧಾನ ಕಚೇರಿ ಜಿನೇವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ ಜಿನೇವಾ. ಅದನ್ನ ಸಿಂಗಲ್ ಲೈನ್ ನಲ್ಲೇ ಕೇಳ್ಬೋದು, ಬಟ್ ನಾನು ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಜಾಸ್ತಿ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಕ್ವಶನ್ ಅನ್ನ ಲೆಂತಿ ಮಾಡಿರುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅದ್ರ ರಿಲೇಟೆಡ್ ನೋಡೋದಾಯ್ತಂದ್ರೆ, ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಏಪ್ರಿಲ್ 14ರಂದು ಸಮಾನತೆಯ ದಿನ ಎಂದು ಆಚರಣೆ ಮಾಡಲಾಗುತ್ತದೆ. ನಿಮಗೆ ಡೈರೆಕ್ಟ್ ಕ್ವಶನ್ ಬರುತ್ತೆ, ಅಂಬೇಡ್ಕರ್ ಅವರ ದಿನವನ್ನು ಏನೆಂದು ಆಚರಣೆ ಮಾಡ್ತವೆ? ಸಮಾನತೆಯ ದಿನ. ಯಾವಾಗ ಆಚರಣೆ ಮಾಡ್ತವೆ? ಏಪ್ರಿಲ್ 14. ಈ ರೀತಿ ಕ್ವಶನ್ ಬರುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಭೆಯ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಹೌದು, ಇದು ಕೂಡ ರೈಟು. ಅವರು 1990ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನವನ್ನ ಪಡೆದುಕೊಂಡಿದ್ದಾರೆ. 1990ರಲ್ಲಿ. ಇದು ಕೂಡ ರೈಟು. ಅವರು ಭಾರತದ ಮೊದಲ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಲ್ಲ, ಇದು ರಾಂಗ್. ಇದು ಅವರು ಲಾ ಮಿನಿಸ್ಟರ್ ಆಗಿರ್ತಾರೆ. ರಕ್ಷಣಾ ಸಚಿವರು ಏನಾಗಿರಲ್ಲ, ಲಾ ಮಿನಿಸ್ಟರ್ ಆಗಿರ್ತಾರೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮತ್ತು ನ್ಯಾಯ ಸಚಿವರಾಗಿರ್ತಾರೆ ಇವರು. ಓಕೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ, ನ್ಯಾಷನಲ್ ಪಂಚಾಯತ್ ರಾಜ್ ಡೇ ನೋಡೋದಾದ್ರೆ ಇದು ಏಪ್ರಿಲ್ 24ರಂದು ಆಚರಣೆ ಮಾಡ್ತಾರೆ. ಹೌದು. 1993ರಲ್ಲಿ 73ನೇ ತಿದ್ದುಪಡಿ ಮಾಡಿದ್ರು. ಹೌದು, ಇದು ಕೂಡ ರೈಟು. 11ನೇ ಅನುಸೂಚಿಗೆ ಪಂಚಾಯತ್ ರಿಲೇಟೆಡ್ ಮಾತಾಡುತ್ತೆ. 29 ಕಾರ್ಯಾತ್ಮಕ ವಿಷಯಗಳಿದಾವೆ. ಇದು ಕೂಡ ರೈಟು. ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಅನುಷ್ಠಾನಗೊಳಿಸಿದ್ದು ಕರ್ನಾಟಕ ಅಂತ ಕೊಟ್ಟಿದ್ದಾನೆ. ಇಲ್ಲ, ಇದು ರಾಜಸ್ಥಾನದ ನಾಗೂರ್ ಅಂತ ಬರುತ್ತೆ. ರಾಜಸ್ಥಾನದ ನಾಗೂರ್ ಅಂತ ಪ್ಲೇಸ್ ಬರುತ್ತೆ, ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗಾಗಿ ಇದು ಸ್ಟೇಟ್ಮೆಂಟ್ 4 ರಾಂಗ್. ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ರಾಜಸ್ಥಾನದ ಅಕ್ಟೋಬರ್ 2, 1959ರಂದು ನಾಗೂರ್ ಜಿಲ್ಲೆಯಲ್ಲಿ ಮಾಡಲಾಗುತ್ತದೆ. ವರ್ಲ್ಡ್ ಅರ್ತ್ ಡೇ 2026. ಏನಿದು ಪಾಸ್ವರ್ಡ್ ಇನ್ನು ಬರ್ತಾನೆ ಇಲ್ವಲ್ಲ? ಪಾಸ್ವರ್ಡ್ ಇರೋ ಸ್ಲೈಡ್ ನೋಡೋಣ. ನೆಕ್ಸ್ಟ್, ಪರಿಸರ ಸಂರಕ್ಷಣೆ ಜಾಗೃತಿಗಾಗಿ ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂಮಿ ದಿನ ಎಂದು ಆಚರಿಸಲಾಗುತ್ತದೆ. ಮೊದಲ ವಿಶ್ವ ಭೂ ದಿನವನ್ನು 1970ರಲ್ಲಿ ಆಚರಿಸಲಾಯಿತು. ಓಕೆನಾ. ನೆಕ್ಸ್ಟ್, ಈ ಆಚರಣೆಯನ್ನು ಮೊದಲ ಬಾರಿಗೆ ಯುನೈಟೆಡ್ ನೇಷನ್ಸ್ ಆಯೋಜಿಸಿದ್ದು ಗೆಲಾರ್ಡ್ ನೆಲ್ಸನ್ ರವರು ಪ್ರಾರಂಭಿಸಿದರು. ಗೆಲಾರ್ಡ್ ನೆಲ್ಸನ್ ಅವರು ಪ್ರಾರಂಭಿಸಿದರು. ಇದು ಕೂಡ ಸರಿ. ಇದು ಕೂಡ ಸರಿ. ನೆಕ್ಸ್ಟ್, ಸೌರಮಂಡಲದ ಜೀವ ವೈವಿಧ್ಯತೆ ಮತ್ತು ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವ ಜಾಗತಿಕ ಚಳುವಳಿಯಾಗಿದೆ. ಯಾವುದು? ಜಾಗತಿಕ ಭೂಮಿ ದಿನ. ಇದು ಕೂಡ ರೈಟ್. 4 ಸ್ಟೇಟ್ಮೆಂಟ್ ಕೂಡ ಇದಕ್ಕೆ ರೈಟ್ ಇದೆ. ಇದು ಪರಿಸರ ಸಂರಕ್ಷಣೆ ಜಾಗೃತಿಯನ್ನ ಪ್ರತಿ ವರ್ಷ ಏಪ್ರಿಲ್ 22ರಂದು ನಾವು ವರ್ಲ್ಡ್ ಅರ್ತ್ ಡೇ ಮಾಡ್ತೀವಿ. ಇದನ್ನ ಸ್ಟಾರ್ಟ್ ಆಗಿದ್ದು 1970ರಿಂದ. ಇದನ್ನ ಸ್ಟಾರ್ಟ್ ಮಾಡಿದ್ದು ಗೆಲಾರ್ಡ್ ನೆಲ್ಸನ್ ರವರು. ಓಕೆನಾ. ಇದು ಸೌರಮಂಡಲದ ವೈವಿಧ್ಯತೆಯನ್ನು ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವ ಜಾಗೃತಿಕ ಚಳುವಳಿಯಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ಓಕೆನಾ. ವರ್ಲ್ಡ್ ಅರ್ತ್ ಡೇ 2026. ಓಕೆ. ಮ್ಯಾಕ್ಸಿಮಮ್ ಈ ಏಪ್ರಿಲ್ 22ರ ಮೇಲೆ ಬಹಳ ಕ್ವಶನ್ ಬಂದಿದೆ. ಇದ್ರ 1970 ಸ್ಟಾರ್ಟ್ ಮಾಡಿದ್ರ ಅಂತಾನು ಕೂಡ ಇದು ಕ್ವಶನ್ ಬಂದಿದೆ ಬಹಳ ಸರಿ. ನೆಕ್ಸ್ಟ್, ಇದು ಯಾವುದು ತಪ್ಪಾಗಿಲ್ಲ ಅಂತ. ನ್ಯಾಷನಲ್ ಸಿವಿಲ್ ಸರ್ವಿಸ್ ಡೇ. ಭಾರತದಲ್ಲಿ ಪ್ರತಿ ವರ್ಷ ಏಪ್ರಿಲ್ 21ರಂದು ರಾಷ್ಟ್ರೀಯ ನಾಗರಿಕ ಸೇವಾ ದಿನವನ್ನು ಆಚರಿಸಲಾಗುತ್ತದೆ. ಏಪ್ರಿಲ್ 21 ರೈಟ್. ಇದು ಏಪ್ರಿಲ್ 21 ರೈಟ್. 1947 ಏಪ್ರಿಲ್ 21ರಂದು ಭಾರತದ ಮೊದಲ ಗೃಹ ಸಚಿವರಾದ ಸರ್ದಾರ್ ಪಟೇಲ್ ರವರ ಅಖಿಲ ಭಾರತ ಸೇವೆಗಳನ್ನ ಉದ್ದೇಶಿಸಿ ಮಾತನಾಡಿದ್ದರು. ಅದರ ರಿಲೇಟೆಡ್ ಪಟೇಲ್ ರವರ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಎಂದು ಬಣ್ಣಿಸಿದ್ದಾರೆ. ಸರ್ದಾರ್ ಪಟೇಲ್ ರವರು ನಾಗರಿಕ ಸೇವಕರನ್ನ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಎಂದು ವರ್ಣಿಸಿದ್ದಾರೆ. ಇದು ಕೂಡ ರೈಟ್. ಕ್ವಶನ್ ಡೈರೆಕ್ಟ್ ಬರ್ಬೋದು. ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತಂದು ನಾಗರಿಕ ಸೇವಕರನ್ನ ವರ್ಣನೆ ಮಾಡಿದವರು ಯಾರು ಅಂತ ಬರ್ಬೋದು. ಓಕೆನಾ. ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ. ನೆಕ್ಸ್ಟ್, ಕೇಂದ್ರ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ವಿಧಿ 312. ಕೇಂದ್ರ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದಂತ ವಿಧಿ 312ರಲ್ಲಿ ವಿಶೇಷ ಉಪಬಂಧವಿದೆ. ಓಕೆನಾ. ಇದು ಕೂಡ ರೈಟ್. ನಿಮ್ಗೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಇಲ್ಲಿ ಬರ್ಬೋದು. ಇದು GK ರಿಲೇಟೆಡ್ ಬರ್ಬೋದು. ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತಂದು. ಓಕೆನಾ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏಪ್ರಿಲ್ 21 ನ್ಯಾಷನಲ್ ಸರ್ವಿಸ್ ಡೇ ಅಂತ ಕೇಳ್ಬೋದು. ಈ ಕ್ವಶನ್ ಅಲ್ಲಿ ಎಲ್ಲ ರೀತಿಯಾದ ಕ್ವಶನ್ಸ್ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ನೀವು ಯಾವ ರೀತಿ ತಗೊಳ್ತಾರೋ ನಿಮಗೆ ಬಿಟ್ಟಿದ್ದು. ಓಕೆ. ಇದು 312 ವಿಧಿ ಅಖಿಲ ಭಾರತ ಸೇವೆಗಳ ರಿಲೇಟೆಡ್ ಮಾತಾಡುತ್ತೆ. ಟೈಗರ್ ಟ್ರಯಾಂಪ್ ಮಿಲಿಟರಿ ಅಭ್ಯಾಸ. ಟೈಗರ್ ಟ್ರಯಾಂಪ್ ಎಂಬುದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್
ಓಕೆನಾ. ಇದು ತ್ರಿಸೇವಾ ಮಿಲಿಟರಿ ಅಭ್ಯಾಸವಾಗಿದೆ. ರೈಟ್. ಟೈಗರ್ ಟ್ರಯಾಂಪ್ ಇದು ಯಾವುದರ ಮಿಲಿಟರಿ ಅಭ್ಯಾಸ ಯಾವ್ಯಾವ ಇರ್ತಾರೆ ಅಂತಂದ್ರೆ ಭಾರತ ಮತ್ತು US ಆಗಿರುತ್ತೆ. ಓಕೆನಾ. ಇದು 4ನೇ ಆವೃತ್ತಿಯನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಬಂಗಾಳ ಕೊಲ್ಲಿಯಲ್ಲಿ ಆಚರಣೆ ಮಾಡಲಾಯಿತು. ಇದು ಭೂಸೇನೆ, ನೌಕಾಸೇನೆ, ವಾಯುಪಡೆ 3 ಜಂಟಿಯಾಗಿ ಮಾಡ್ತಾರಂತೆ ಇದನ್ನು. ಇದು ಕೂಡ ಸರಿಯಾಗಿದೆ. ಇದು ಭಾರತ ಮತ್ತು ರಷ್ಯಾ ನಡುವಿನ ಅಂತ ಹೇಳ್ತಿದ್ರೆ ಇಲ್ಲ, ಫಸ್ಟ್ನೇ ಸ್ಟೇಟ್ಮೆಂಟ್ ಹೇಳಿದೆ ನಾನು ಭಾರತ ಮತ್ತು US ಅಂತಂದು. ಹಾಗಾಗಿ ಇದು ಭಾರತ ಮತ್ತು ರಷ್ಯಾ ನಡುವೆ ಅಲ್ಲ, ಟೈಗರ್ ಟ್ರಯಾಂಪ್ ನಡೆಯೋದು ಭಾರತ ಮತ್ತು US ನಡುವೆ. ಇದು 3 ಸೇನೆ, ಭೂಸೇನೆ, ನೌಕಾಸೇನೆ, ವಾಯುಪಡೆ 3ರಲ್ಲೂ ನಡೀತಾರೆ. ಈ ವರ್ಷ ನಡೆದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಮತ್ತು ಬಂಗಾಳ ಕೊಲ್ಲಿಯ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಗಿದೆ. ಇದು ಭಾರತ ಮತ್ತು US. ಟೈಗರ್ ಟ್ರಯಾಂಪ್. ವಿಶ್ವ ಪೌಷ್ಟಿಕತೆ ಮತ್ತು ಸುಸ್ಥಿರತೆ ಮಾತೃತ್ವದ ದಿನ, ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಯಾವಾಗ ನಡೀತು, ಯಾವಾಗ ಮಾಡಿದ್ರು? ಭಾರತದಲ್ಲಿ ಪ್ರತಿ ವರ್ಷ ಏಪ್ರಿಲ್ 11ರಂದು ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿನ, ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ರೈಟ್. ಗರ್ಭಿಣಿಯರು ಮತ್ತು ತಾಯಂದಿರ ಆರೋಗ್ಯ ರಕ್ಷಣೆ ಹಾಗೂ ತಾಯಂದಿರ ಮರಣ ಪ್ರಮಾಣವನ್ನು ತಗ್ಗಿಸುವುದು ಇದರ ಉದ್ದೇಶವಾಗಿದೆ. ಇದು ಕೂಡ ರೈಟ್. ಇದು ಕೂಡ ರೈಟ್. ಈ ದಿನವನ್ನು ಕಸ್ತೂರಿಬಾ ಗಾಂಧಿ ಅವರು ಜನ್ಮದಿನದ ನೆನಪಿಗಾಗಿ ಆಚರಣೆ ಮಾಡಲಾಗ್ತದೆ. ರೈಟ್. ಇದನ್ನು ಯಾವ್ದ್ರ ರಿಲೇಟೆಡ್? ಕಸ್ತೂರಿಬಾ ಗಾಂಧಿ ಅವರು ಇವ್ರ ರಿಲೇಟೆಡ್ ಮಾಡ್ತಾರೆ ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಅನ್ನು. ಓಕೆನಾ. ಯಾವಾಗ? ಏಪ್ರಿಲ್ 11ರಂದು. ಅದು ಕೂಡ ನೆನಪಿರಲಿ. ಗರ್ಭಿಣಿ ತಾಯಂದಿರ ಮತ್ತು ಆರೋಗ್ಯ ರಕ್ಷಣೆ, ತಾಯಂದಿರ ಮರಣ ಪ್ರಮಾಣವನ್ನು ತಗ್ಗಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಸುರಕ್ಷಿತ ಮಾತೃತ್ವ ದಿನವನ್ನು ಅಧಿಕೃತವಾಗಿ ಘೋಷಿಸಿದ ವಿಶ್ವದ ಮೊದಲ ದೇಶ ಯಾವ್ದಂದ್ರೆ ಭಾರತ. ನಮ್ದು ಸ್ವಲ್ಪ ಪ್ರೌಡ್ ಫೀಲಿಂಗ್, ನಾವು ಭಾರತದವರು ಮಾಡಿದ್ವಿ. ಓಕೆನಾ. 4 ಸ್ಟೇಟ್ಮೆಂಟ್ ಕೂಡ ಇದಕ್ಕೆ ರೈಟ್ ಇದೆ. 4 ಸ್ಟೇಟ್ಮೆಂಟ್ ನೀಡಿರೋ 4 ಹೇಳಿಕೆಗಳು ಸರಿ. ನೆಕ್ಸ್ಟ್, ವಿಶ್ವ ಬೌದ್ಧಿಕ ಆಸ್ತಿ ದಿನ. ಬೌದ್ಧಿಕ ಆಸ್ತಿ ದಿನ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರೀತಾರೆ ಅದಕ್ಕೆ. ಓಕೆನಾ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಇದಕ್ಕೆ? ವಿಶ್ವ ಬೌದ್ಧಿಕ ಆಸ್ತಿಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 26ರಂದು ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಪೇಟೆಂಟ್, ಕೃತಿಸ್ವಾಮ್ಯ, ಕಾಪಿರೈಟ್, ಟ್ರೇಡ್ ಮಾರ್ಕ್, ವಿನ್ಯಾಸ ಜಾಗೃತಿ ಮೂಡಿಸುವ ಇದರ ಮುಖ್ಯ ಗುರಿಯಾಗಿದೆ. ಇದು ಕೂಡ ರೈಟು. 3ನೇ ಸ್ಟೇಟ್ಮೆಂಟ್ ಏನಿದೆ ಇದಕ್ಕೆ? ವಿಶ್ವ ಬೌದ್ಧಿಕ ಆಸ್ತಿಯ ಸಂಸ್ಥೆಯು ಪ್ರಧಾನ ಕಚೇರಿಯಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ ಜಿನಿವಾದಲ್ಲಿದೆ ಅಂತ ಹೇಳ್ತಿದ್ರೆ. ಇದು ಕೂಡ ರೈಟ್. ಓಕೆನಾ. ವಿಶ್ವಸಂಸ್ಥೆಯು ಒಂದು ಸುಸಜ್ಜಿತ ವಿಭಾಗ ಮತ್ತು ವಿಶೇಷ ಸಂಸ್ಥೆಯಾಗಿದೆ, ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ ಅಂತ ಕೂಡ ಹೇಳ್ತಿದ್ರೆ. ಇದು ಕೂಡ ರೈಟ್. 4 ಸ್ಟೇಟ್ಮೆಂಟ್ ಕೂಡ ಇದಕ್ಕೆ ಸರಿಯಾಗಿದೆ. 4 ಸ್ಟೇಟ್ಮೆಂಟ್ ಸರಿಯಾಗಿದೆ. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್. ಇದು GK-ದಲ್ಲಾದ್ರೂ ತಗೋಬಹುದು ನೀವು. ಏಪ್ರಿಲ್ 13 ಅಂತ ಬಂದಕ್ಕೆ ಕರೆಂಟ್ ಅಫೇರ್ಸ್ ಅಲ್ಲಾದ್ರೂ ತಗೋಬಹುದು. ಜಲಿಯನ್ ವಾಲಾಬಾಗ್ ಯುದ್ಧ 1919 ಏಪ್ರಿಲ್ 13ರಂದು ನಡೀತು. ಓಕೆನಾ. ನೆಕ್ಸ್ಟ್, ರೌಲತ್ ಕಾಯ್ದೆಯನ್ನು ವಿರೋಧಿಸಿ ನಾಯಕರಾದ ಸತ್ಯಪಾಲ್, ಸೈಫುದ್ದೀನ್ ಕಿಚ್ಲು ಅವರ ಬಂಧನ ಖಂಡಿಸಿ ಜನರು ಇದನ್ನ ಮಾಡ್ತಾರೆ. ಇದು ಕೂಡ ರೈಟ್. ಓಕೆನಾ. ಅದು ಕೂಡ ರೈಟ್. ನೆಕ್ಸ್ಟ್, ನಿರಾಯುಧ ಜನರ ಮೇಲೆ ಗುಂಡು ಹಾರಿಸಲು ಆದೇಶ ನೀಡಿದ ಬ್ರಿಟಿಷ್ ಅಧಿಕಾರಿ ಯಾರಂದ್ರೆ ಜನರಲ್ ಡಯರ್. ಇದು ಕೂಡ ರೈಟ್. ಜನರಲ್ ಡಯರ್ ಸಾಯಿಸ್ತಾರೆ ಎಲ್ರು. ಈ ದುರಂತದ ಪ್ರತಿಭಟನೆ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಪ್ರಶಸ್ತಿಯನ್ನ ತೊರೆದರು. ಹಾಗಾದ್ರೆ ಗಾಂಧೀಜಿ ಯಾವ ಪ್ರಶಸ್ತಿಯನ್ನ ತೊರೆದರು ಅದನ್ನು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ. ಭಾರತೀಯ ಆಧುನಿಕ ಇತಿಹಾಸಕ್ಕಾಗಿ ಸಂಬಂಧಿಸಿದಂತೆ ಏಪ್ರಿಲ್ 13ರಂದು ಸ್ಮರಿಸಲಾದ ಈ ಘಟನೆ 4 ಹೇಳಿಕೆಗಳನ್ನು ಸಂಪೂರ್ಣವಾಗಿ ಸರಿ. ಓಕೆ. ಇಲ್ಲೇ ನೋಡ್ರಿ ಪಾಸ್ವರ್ಡ್ ಎಷ್ಟನೇ ಕ್ವಶನ್ಗೆ ಹಾಕಿದಾನಪ್ಪ? 20ನೇ ಕ್ವಶನ್ ಬಿಫೋರ್ ಹಾಕಿದಾನೆ. ಪಾಸ್ವರ್ಡ್ ಏನಿದಕ್ಕೆ? ಈ PDF ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಕ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್, ಅಲ್ಲಿ ಹಾಕ್ತಾರೆ. ಅಲ್ಲಿ ಪಾಸ್ವರ್ಡ್ ಏನಿದೆ ನಿಮಗೆ 1 2 3 4 ಅಂತ ನೀವು ಪಾಸ್ವರ್ಡ್ ಹಾಕಿದ್ರೆ ಆ PDF ನಿಮ್ಗೆ ಓಪನ್ ಆಗುತ್ತೆ. ಓಕೆ. ಈ ಕ್ಲಾಸ್ ನೋಡಿರ್ಬೇಕು ನೀವು. ನೋಡಿದ್ರೆ ಈ ಪಾಸ್ವರ್ಡ್ ಗೊತ್ತಾಗುತ್ತೆ. ಅಲ್ಲಿ ನಿಮ್ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಪಾಸ್ವರ್ಡ್ ಹಾಕಲ್ಲ, ಡೈರೆಕ್ಟ್ ನಿಮಗೆ ಆ ಕ್ಲಾಸ್ ಲಿಂಕ್ ಮತ್ತೆ PDF ಎರಡು ಅಟ್ ಟೈಮ್ ಶೇರ್ ಮಾಡ್ತಾರೆ. ಅದು ಓಪನ್ ಆಗ್ಬೇಕಂದ್ರೆ ಮೇಲೆ ಕ್ಲಾಸ್ ನೋಡ್ಕೋಬೇಕಂತ ನಿಂಗೆ ಏನೋ ಹಾಕಿರ್ತಾರೆ ನೀವು. ಓಕೆನಾ. ಕ್ಲಾಸ್ ನೋಡಿ ಈ ನಂಬರ್ ಗೊತ್ತಿದ್ರೆ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ಇದು ಕಂಪ್ಲೀಟ್ PDF. ಓಕೆ. ನೆಕ್ಸ್ಟ್, ಭಾರತದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಮತ್ತು ಶಕ್ತಿ ವಲಯ. ಭಾರತವು ತನ್ನ ಒಟ್ಟು ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಇತ್ತೀಚೆಗೆ ಆರ್ಥಿಕ ವರ್ಷದಲ್ಲಿ 1 ಬಿಲಿಯನ್ ಟನ್ ಗಡಿಯನ್ನು ದಾಟಿದೆ. ರೈಟ್. ಕಲ್ಲಿದ್ದಲು ಸಚಿವಾಲಯ ದೇಶೀಯ ಕಲ್ಲಿದ್ದಲು ಉತ್ಪಾದನೆ ಹೆಚ್ಚಿಸಿ ಆಮದು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಇದು ಕೂಡ ರೈಟ್. ನೆಕ್ಸ್ಟ್, ಭಾರತ ಕಲ್ಲಿದ್ದಲು ನಿಕ್ಷೇಪಗಳಿಗೆ ಬಿಟುಮಿನಸ್ ಪ್ರಕಾರದ ಕಲ್ಲಿದ್ದಲು ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಇದು ಕೂಡ ರೈಟ್. ಬಿಟುಮಿನಸ್ ಕಲ್ಲಿದ್ದಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಕೂಡ ರೈಟ್. ನಮ್ದು ಕರ್ನಾಟಕವು ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಮೊದಲ ರಾಜ್ಯದಾಗಿದೆ ಅಂತ ಹೇಳ್ತಿದ್ರೆ. ಇಲ್ಲ, ನಮ್ದು ಅಲ್ಲಿ ಜಾಸ್ತಿ ಕಲ್ಲಿದ್ದಲು ಉತ್ಪಾದಿಸುವುದು ಒಡಿಸ್ಸಾ ಇದೆ. ಅದರ ನೆಕ್ಸ್ಟ್ ಛತ್ತೀಸ್ಗಢ
ಛತ್ತೀಸ್ಗಢ ಛತ್ತೀಸ್ಗಢ ಇದೆ. ಓಕೆನಾ, ಹಾಗಾಗಿ ಈ ಲಾಸ್ಟ್ನೇ ಸ್ಟೇಟ್ಮೆಂಟ್ ರಾಂಗ್. ಅದಾದ್ಮೇಲೆ ಈ ಕಡೆ ಬರುತ್ತೆ, ಜಾರ್ಖಂಡ್ ಬರುತ್ತೆ. ಫಸ್ಟ್ ಬರೋದು ಒಡಿಸ್ಸಾ, ಛತ್ತೀಸ್ಗಢ, ಆಮೇಲೆ ಜಾರ್ಖಂಡ್ ಬರುತ್ತೆ. ಹೀಗಾಗಿ ಆಪ್ಷನ್ ಸ್ಟೇಟ್ಮೆಂಟ್ 4 ರಾಂಗ್. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವುದು ಒಡಿಶಾ, ಛತ್ತೀಸ್ಗಢ. ನೀವು ಸಿಂಗಲ್ ಲೈನ್ ಅಲ್ಲಿ ಆದ್ರೂ ಕೂಡ ಕೇಳ್ಬೋದು. ಭಾರತ ಕಲ್ಲಿದ್ದಲು ನಿಕ್ಷೇಪಗಳು ಬಿಟುಮಿನಸ್ ಪ್ರಕಾರದ ಕಲ್ಲಿದ್ದಲಿದೆ. ನಮ್ದು ಯಾವ ಪ್ರಕಾರದ ಕಲ್ಲಿದ್ದಲಿದೆ ಭಾರತದಲ್ಲಿ ಅಂತ ಕೇಳಿದ್ರು ಕೂಡ ಬಿಟುಮಿನಸ್ ಬರುತ್ತೆ ನಮಗೆ. ಓಕೆನಾ. ನೆಕ್ಸ್ಟ್, ಮಲೇರಿಯಾ ದಿನ. ಪ್ರತಿ ವರ್ಷ ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ ಅಂತ ಕರಿತೇವೆ. ಇನ್ನು ಸೈನ್ಸ್ ಅಲ್ಲಿ ಕೂಡ ನಿಮಗೆ ಕ್ವಶನ್ ಕೇಳ್ತಾರೆ. ಮಲೇರಿಯಾವು ಅನೋಫಿಲಿಸ್ ಹೆಣ್ಣು ಸೊಳ್ಳೆ ಕಡಿತದಿಂದ ಪ್ಲಾಸ್ಮೋಡಿಯಂ ಪರಾವಲಂಬಿ ರೋಗವಾಗಿದೆ ಇದು. ಓಕೆನಾ, ಇದು ಕೂಡ ರೈಟು. ಓಕೆನಾ, ಇದು ಕೂಡ ರೈಟ್. ಭಾರತ ಸರ್ಕಾರ 2030ರ ವೇಳೆಗೆ ಮಲೇರಿಯಾವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ. ಮಲೇರಿಯಾ ಯಾವಾಗ 2030ಕ್ಕೆ ಪ್ಲಾಸ್ಮೋಡಿಯಂ ಪರಾವಲಂಬಿ ಆಗಿದೆ. ಇದು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಕಟ್ತದೆ. ಮಲೇರಿಯಾ ಡೇ ಅನ್ನು ನಾವು ಏಪ್ರಿಲ್ 25ರಿಂದ ಆಚರಣೆ ಮಾಡ್ತೀವಿ. ಏಪ್ರಿಲ್ 25ಕ್ಕೆ ಆಚರಣೆ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್, ಇದೊಂದು ವೈರಸ್ ನಿಂದ ಬರುತ್ತೆ. ಇಲ್ಲ, ಇದೊಂದು ಪ್ರೋಟೋಜೋವಾ. ಇದೊಂದು ಪ್ರೋಟೋಜೋವಾ ಅಥವಾ ಆದಿಜೀವಿ, ಏಕಕೋಶ ಜೀವಿ ಹಿಂಗೇನು ಕರ್ತಾರಲ್ವ, ಪ್ಲಾಸ್ಮೋಡಿಯಂ ನಿಂದ ಉಂಟಾಗುತ್ತೆ. ಇದು ಪ್ರೋಟೋಜೋವಾ ಇದು. ಓಕೆನಾ, ಇದೊಂದು ಪ್ರೋಟೋಜೋವಾ. ಇದು ಮಲೇರಿಯಾ ಬರೋದು ಪ್ರೋಟೋಜೋವಾದಿಂದ. ಹಾಗಾಗಿ 4ನೇ ಸ್ಟೇಟ್ಮೆಂಟ್ ರಾಂಗ್. ಯಾಕಂದ್ರೆ ಮಲೇರಿಯಾ ವೈರಸ್ ಇಂದ ಬರಲ್ಲ, ಪ್ರೋಟೋಜೋವಾದಿಂದ ಬರುತ್ತೆ. ಹಾಗಾಗಿ 3 ಸ್ಟೇಟ್ಮೆಂಟ್ ರೈಟ್, 1 ಸ್ಟೇಟ್ಮೆಂಟ್ ರಾಂಗ್. ಓಕೆ, ಇಲ್ಲಿ ಮಲೇರಿಯಾ ವೈರಸ್ ನಿಂದ ಬರುವುದಿಲ್ಲ. ಇದು ಏಕಕೋಶೀಯ ಜೀವಿ ಪ್ರೋಟೋಜೋವಾ ಆದ ಪ್ಲಾಸ್ಮೋಡಿಯಂ ನಿಂದ ಉಂಟಾಗ್ತದೆ. ಇದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ವಿಶ್ವ ಪರಂಪರೆ ದಿನ, ವರ್ಲ್ಡ್ ಹೆರಿಟೇಜ್ ಡೇ. ವಿಶ್ವ ಪರಂಪರೆ ದಿನವನ್ನು ಅಂತಾರಾಷ್ಟ್ರೀಯ ಸ್ಮಾರಕ ಮತ್ತು ತಾಣಗಳ ದಿನವನ್ನಾಗಿ ಏಪ್ರಿಲ್ 18ರಂದು ಆಚರಣೆ ಮಾಡಲಾಗ್ತದೆ. ವಿಶ್ವ ಪರಂಪರೆ ದಿನವನ್ನು. ಓಕೆನಾ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸ್ಮಾರಕ ಮತ್ತು ತಾಣಗಳ ಮಂಡಳಿ ಉಪಕ್ರಮದ ಮೇರೆಗೆ ಯುನೆಸ್ಕೋ ಇದನ್ನ 1983ರಲ್ಲಿ ಅಂಗೀಕರಿಸಲಾಯಿತು. 1983ರಲ್ಲಿ ಇದನ್ನ ಅಂಗೀಕಾರ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ರೈಟ್. ಭಾರತದಲ್ಲಿ ಒಟ್ಟು 42 ಯುನೆಸ್ಕೋ ಪರಂಪರೆ ತಾಣಗಳಿವೆ. ಕರ್ನಾಟಕದಲ್ಲಿ ಹೊಯ್ಸಳ ದೇವಾಲಯಗಳ ಸಮೂಹವು ಭಾರತ 42ನೇ ವಿಶ್ವ ಪರಂಪರೆ ತಾಣವಾಗಿದೆ. 4 ಸ್ಟೇಟ್ಮೆಂಟ್ ಕೂಡ ರೈಟ್. ಇದಕ್ಕೆ 4 ಸ್ಟೇಟ್ಮೆಂಟ್ ಕೂಡ ರೈಟ್. ಸಾಂಸ್ಕೃತಿಕ ಪರಂಪರೆ ಮತ್ತು ಯುನೆಸ್ಕೋ ತಾಣಗಳ ಮಾಹಿತಿ ಒಳಗೊಂಡಿರುವ 4 ಹೇಳಿಕೆಗಳು ಕೂಡ ರೈಟ್ ಇದೆ ಇದಕ್ಕೆ. ಆಯುಷ್ಮಾನ್ ಭಾರತ್ ದಿವಸ್ ಏಪ್ರಿಲ್ 30. ಭಾರತ ಸರ್ಕಾರ ಏಪ್ರಿಲ್ 30 ಆಯುಷ್ಮಾನ್ ಭಾರತ್ ದಿವಸ್ ಎಂದು ಆಚರಣೆ ಮಾಡಲಾಗುತ್ತದೆ. ಓಕೆ, ಇದು ರಾಷ್ಟ್ರೀಯ ಆರೋಗ್ಯ ಸುರಕ್ಷತಾ ಯೋಜನೆ ಆಗಿದ್ದು ಬಡ ಕುಟುಂಬಗಳಿಗೆ ವಾರ್ಷಿಕ 5 ಲಕ್ಷವರೆಗೆ ಹೆಚ್ಚಿನ ಚಿಕಿತ್ಸಾ ರಕ್ಷಣೆಯನ್ನು ನೀಡುತ್ತದೆ. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯನ್ನು ಸಂಪೂರ್ಣವಾಗಿ ಕೇವಲ ರಾಜ್ಯ ಸರ್ಕಾರಗಳೇ ಹಣಕಾಸು ಜಾರಿಗೊಳಿಸುತ್ತವೆ. ಇದು ಕೂಡ ರೈಟ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಆಯುಷ್ಮಾನ್ ಭಾರತ್ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದ್ದು. ಓಕೆನಾ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದ್ದು. ಇಲ್ಲಿ ನೋಡ್ರಿ, ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಭಾರತ ಸರ್ಕಾರವು ಪ್ರತಿ ಏಪ್ರಿಲ್ 30ರಂದು ಅಂತ ಹೇಳಿದ್ದೇನೆ. ಹಾಗಾಗಿ ನೀವು ಕೇವಲ ರಾಜ್ಯ ಸರ್ಕಾರ ಅಂತ ಅಂದ ತಕ್ಷಣ ಇದು ರಾಂಗ್ ಮಾಡ್ಬೋದು ನೀವು. ಇಲ್ಲಿ ನೋಡ್ರಿ, ಆಮೇಲೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಎಂದು ಕರೀತಾರೆ ಅಂತ ಹೇಳ್ತಿದ್ದೀನಿ. ಹಂಗಾದ್ರೂ ಕೂಡ ನೀವು ಸ್ಟೇಟ್ಮೆಂಟ್ ರಾಂಗ್ ಮಾಡ್ಬೋದು, ಸ್ಟೇಟ್ಮೆಂಟ್ 4 ಅನ್ನು. ಓಕೆನಾ, ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಅಂತ ಅಂದ್ರೆ ಈಗ ಸೆಂಟ್ರಲ್ ಅವರು ಕೊಡ್ತಾರೆ ಅಮೌಂಟ್, ಸ್ಟೇಟ್ ಅವರು ಕೊಡ್ತಾರೆ, ಹಂಗಿರುತ್ತೆ ಇದು. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದ್ರೆ ಕಂಪ್ಲೀಟ್ 100% ಅನ್ನ ಸೆಂಟ್ರಲ್ ಅವರೇ ಕೊಡ್ತಾರೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಅಂದ್ರೆ ಸೆಂಟ್ರಲ್ ಅವರೇ ಕೊಡ್ಬೇಕು. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದ್ರೆ ಅವರು ಕೊಡ್ತಾರೆ, ಇವರು ಕೊಡ್ಬೇಕು, ಈ ರೀತಿ ಇರುತ್ತೆ. ಓಕೆನಾ. ಇಲ್ಲಿ ನೋಡಿ, ಕೇಂದ್ರ ಬೆಂಬಲಿತ ಯೋಜನೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದು. ಕೇಂದ್ರ ಮತ್ತು ರಾಜ್ಯಗಳು 60-40ರಲ್ಲಿ ಕೊಡಬೇಕು. ಈಶಾನ್ಯ ರಾಜ್ಯಗಳಿಗೆ 90-10 ಇಷ್ಟು ಅನುಪಾತದಲ್ಲಿ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್, ರಾಷ್ಟ್ರೀಯ ಸಮುದ್ರ ದಿನಾಚರಣೆ, ನ್ಯಾಷನಲ್ ಮ್ಯಾರಿಟೈಮ್ ಡೇ. ರಾಷ್ಟ್ರೀಯ ಸಮುದ್ರ ದಿನಾಚರಣೆ, 1 ನಿಮಿಷ. ಭಾರತದಲ್ಲಿ ಪ್ರತಿ ವರ್ಷ ಏಪ್ರಿಲ್ 5ರಂದು ರಾಷ್ಟ್ರೀಯ ಸಮುದ್ರ ದಿನವೆಂದು ಆಚರಣೆ ಮಾಡಲಾಗುತ್ತದೆ. 1919 ಏಪ್ರಿಲ್ 5ರಂದು ಸಿಂಧಿಯಾ ಸ್ಕೀಮ್ ನ್ಯಾವಿಗೇಷನ್ ಕಂಪನಿಯು SS ಲಾಯಲ್ಟಿ ಎಂಬ ಭಾರತೀಯ ಹಡಗು ಮುಂಬೈನಿಂದ ಯುಕೆಗೆ ಪ್ರಯಾಣ ಬೆಳೆಸಿತ್ತು. ಇದು ಕೂಡ ರೈಟು. ಭಾರತವು ಸುಮಾರು 7516.6 ಕಿಲೋಮೀಟರ್ ಉದ್ದದ ದೀರ್ಘ ಕರಾವಳಿಯನ್ನು ಹೊಂದಿದೆ. ಇದು ಬಹಳ ಸರಿ ಕ್ವಶನ್ ಬಂದಿದೆ ಇದು. ಓಕೆನಾ, ಇದು ಬಹಳ ಸರಿ ಕ್ವಶನ್ ಬಂದಿದೆ. 7516.6 ದೀರ್ಘಾವಧಿ ಕರಾವಳಿ ಹೊಂದಿದೆ. ಇದು ಕೂಡ ರೈಟು. ಭಾರತದ ಅತಿ ಉದ್ದದ ಕರಾವಳಿ ತೀರವನ್ನು ತಮಿಳುನಾಡು ರಾಜ್ಯ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಂಗ್. ಇದು ಅತಿ ಹೆಚ್ಚು ಇರೋದು ತಮಿಳುನಾಡು ಅಲ್ಲ, ಗುಜರಾತ್ ಅಲ್ಲಿ ಜಾಸ್ತಿ ಇದೆ. ಗುಜರಾತ್ ಜಾಸ್ತಿ ಇದೆ ನೋಡ್ರಿ. GK ಪಾಯಿಂಟ್ ಎಲ್ಲ ಇಲ್ಲಿ ಕವರ್ ಆಗ್ತಿರುತ್ತೆ ನಿಮಗೆ. ನೆಕ್ಸ್ಟ್ ಆಂಧ್ರ ಪ್ರದೇಶ ಬರುತ್ತೆ, AP ಬರುತ್ತೆ ನೆಕ್ಸ್ಟ್. ಓಕೆನಾ.
ನೋಡ್ರಿ ಇಲ್ಲಿ ಐತಿ. ಭಾರತ ಅತಿ ಉದ್ದವಾದ ಕರಾವಳಿ ಹೊಂದಿರುವ ರಾಜ್ಯ ಗುಜರಾತ್, ಎರಡನೇ ಸ್ಥಾನ ಆಂಧ್ರ ಪ್ರದೇಶಕ್ಕೆ ಸೇರಿದೆ. ಅಂತಾರಾಷ್ಟ್ರೀಯ ನೃತ್ಯ ದಿನ ಕಲೆ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಡೇ ಯಾವಾಗ? ಏಪ್ರಿಲ್ 29. ಆಧುನಿಕ ಬ್ಯಾಲೆಟ್ ಪಿತಾಮಹ ಜೀನ್ ಜಾರ್ಜಸ್ ಅವರ ಜನ್ಮದಿನದ ನೆನಪಿಗಾಗಿ ಮಾಡ್ತಾರಂತೆ ಇದನ್ನ. ಜೀನ್ ಜಾರ್ಜಸ್ ಅವರ ಜನ್ಮದಿನದ ನೆನಪಿಗಾಗಿ. ಯಕ್ಷಗಾನವು ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಪ್ರಸಿದ್ಧ ಜಾನಪದ ಕಲಾ ಪ್ರಕಾರವಾಗಿದೆ. ರೈಟ್. ಭಾರತ ಸಂಗೀತ ನಾಟಕ ಅಕಾಡೆಮಿ ಕೇವಲ 3 ನೃತ್ಯಗಳನ್ನು ಮಾತ್ರ ಭಾರತದ ಶಾಸ್ತ್ರೀಯ ನೃತ್ಯಗಳೆಂದು ಗುರುತಿಸಿದೆ. ಇದು ರಾಂಗ್ ಇದು. ಓಕೆನಾ. 8 ಪ್ರಮುಖ ನೃತ್ಯಗಳು ಕಂಡುಬರ್ತವೆ ನಿಮ್ದ್ರಲ್ಲಿ. 8 ಕಂಡುಬರ್ತವೆ. ಓಕೆನಾ. ಹಾಗಾಗಿ 3 ಅಲ್ಲ, ಇದು ರಾಂಗ್. ಸ್ಟೇಟ್ಮೆಂಟ್ 4 ರಾಂಗ್ ಇದರಲ್ಲಿ. ಇಲ್ಲೈತ್ ನೋಡ್ರಿ. ಭಾರತ ಸಂಗೀತ ನಾಟಕ ಅಕಾಡೆಮಿ ಭಾರತದಲ್ಲಿ 8 ಪ್ರಮುಖ ಶಾಸ್ತ್ರೀಯ ನೃತ್ಯ ರೂಪಗಳನ್ನು ಕಾಣ್ತೀವಿ. ಯಾವುದು? ಭರತನಾಟ್ಯ, ಕಥಕ್, ಕಥಕ್ಕಳಿ, ಮೋಹಿನಿಯಟ್ಟಂ, ಕುಚಿಪುಡಿ, ಒಡಿಸ್ಸಾ, ಮಣಿಪುರಿ, ಸತ್ರಿಯ. ಇವು 8 ಮೇಲೇನು ಕೂಡ ಕ್ವಶನ್ಸ್ ಸಾಮಾನ್ಯ ಬಂದ್ ಹೋಗಿಲ್ಲ. ಎಲ್ಲ ಮ್ಯಾಕ್ಸಿಮಮ್ ಬಂದ್ ಹೋಗಿದಾವೆ. ಭರತನಾಟ್ಯ ಯಾವ ರಾಜ್ಯದ್ದು? ಕಥಕ್ಕಳಿ ಯಾವ ರಾಜ್ಯದಲ್ಲಿದೆ? ಕಥಕ್ಕಳಿ ಯಾವ್ದ್ರಲ್ಲಿ ಇದೆ? ಮೋಹಿನಿಯಟ್ಟಂ ಎಲ್ಲಿದೆ? ಕುಚಿಪುಡಿ ಎಲ್ಲಿದೆ? ಒಡಿಸ್ಸಾ ಎಲ್ಲಿದೆ? ಮಣಿಪುರಿ, ಸತ್ರಿಯ. ಆಮೇಲೆ ಅದರ ರಿಲೇಟೆಡ್ ಇರೋ ಫೇಮಸ್ ಯಾರಾದ್ರೂ ತೀರ್ಕೊಂಡು ಹೋದ್ರೆ ಅವ್ರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ರು. ಈ ರೀತಿ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬಹಳ ಸರಿ ಕ್ವಶನ್ ಕೇಳ್ಬಿಟ್ಟಿದ್ದಾನೆ. ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಭಾರತ ರಿಸರ್ವ್ ಬ್ಯಾಂಕ್ ಬಗ್ಗೆ ಬಂದಿದೆ. ಓಕೆನಾ. ಇದು ಗ್ರೀನ್ ಫೈನಾನ್ಸ್ ಫ್ರೇಮ್ ವರ್ಕ್ ಬಗ್ಗೆ ಬಂದಿದೆ. ರಿಸರ್ವ್ ಬ್ಯಾಂಕ್ ಬಗ್ಗೆ ನಾನು 3 ಕ್ಲಾಸ್ ಅಲ್ಲಿ ಕೂಡ ರಿಸರ್ವ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದರಲ್ಲೂ ಕೂಡ ಬೇರೆ ಹೇಳ್ತಿದ್ದೀನಿ. ಇದರಲ್ಲಿ ಗ್ರೀನ್ ಫೈನಾನ್ಸ್ ಫ್ರೇಮ್ ವರ್ಕ್ ಬಗ್ಗೆ ಬಂದಿದೆ, RBI ರಿಲೇಟೆಡ್. ಓಕೆನಾ. ಇದರಲ್ಲಿದೆ ಏಪ್ರಿಲ್ 2026ರಂದು RBI ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಹಸಿರು ಠೇವಣಿ ಗ್ರೀನ್ ಡೆಪಾಸಿಟ್ ಸ್ವೀಕೃತಿಗಾಗಿ ಪರಿಷ್ಕರಣೆ ಮಾರ್ಗಸೂಚಿಗಳನ್ನು ತಂದಿದೆ. ರೈಟ್. ಈ ಹಣವು ಕೇವಲ ಮರುಬಳಕೆ ಮಾಡಬಹುದಾದ ಇಂಧನ, ಹವಾಮಾನ ಬದಲಾವಣೆ ತಡೆ ಮತ್ತು ಪರಿಸರ ಸ್ನೇಹಿ ಯೋಜನೆಗಳಿಗೆ ಮಾತ್ರ ಸಾಲವಾಗಿ ನೀಡಬೇಕು. ಗ್ರೀನ್ ವಾಷಿಂಗ್ ಅಂದರೆ ಪರಿಸರ ಸ್ನೇಹಿ ಅಲ್ಲದ ಯೋಜನೆಗಳನ್ನು ಹಸಿರು ಯೋಜನೆಗಳೆಂದು ತಪ್ಪಾಗಿ ಚಿತ್ರಿಸುವುದು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದು ಕೂಡ ರೈಟು. ಭಾರತೀಯ ರಿಸರ್ವ್ ಬ್ಯಾಂಕ್ 1935 ಏಪ್ರಿಲ್ 1ರಂದು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಇದು ಕೂಡ ರೈಟ್. ಇದು ಆಮೇಲೆ 1939ರಲ್ಲಿ ಮುಂಬೈಗೆ ಬರುತ್ತೆ. ಆಮೇಲೆ ಇದು ನ್ಯಾಷನಲೈಸ್ಡ್ ಆಗೋದು 1949 ಜಾನ್ 1 ಅಲ್ಲಿ. ಓಕೆನಾ. ಅದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ. ಎಲ್ಲಾ ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. ಭಾರತದ ವಾರ್ಷಿಕ ರಕ್ಷಣಾ ರಫ್ತು ಸಾಧನೆ ಡಿಫೆನ್ಸ್ ಎಕ್ಸ್ಪೋರ್ಟ್ 2025-26 ಅದ್ರ ಬಗ್ಗೆ ನೋಡೋದಾಯ್ತಂದ್ರೆ ಒಂದನೇದು ಸ್ಟೇಟ್ಮೆಂಟ್ ಏನಿದೆ? ಭಾರತ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆ ಆಗಿದ್ದು 21,083 ಕೋಟಿ ತಲುಪಿರುವ ರಕ್ಷಣಾ ಸಚಿವಾಲಯದ ಘೋಷಿಸಿದೆ. ಇದು ಒಂದೇ ಸ್ಟೇಟ್ಮೆಂಟ್ ರೈಟ್. ಭಾರತ ಪ್ರಸ್ತುತ 85ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಮಗ್ರಿ ಮತ್ತು ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡ್ತಿದೀವಿ ಅಂತೆ ನಾವು. ಅದು ಕೂಡ ರೈಟು. ಬ್ರಹ್ಮೋಸ್ ಕ್ಷಿಪಣಿ ಇದು ಭಾರತದ ಅತ್ಯಂತ ಪ್ರಮುಖ ರಕ್ಷಣಾ ರಫ್ತುಗಳಲ್ಲಿ ಒಂದಾಗಿದೆ ಅಂತೆ. ಇದು ಕೂಡ ರೈಟು. ನೆಕ್ಸ್ಟ್ ರಕ್ಷಣಾ ಉತ್ಪಾದನೆಯಲ್ಲಿ 100% ಖಾಸಗಿ ವಲಯದ ಪಾಲ್ದಾರಿಕೆಯನ್ನು ನಿಷೇಧಿಸಲಾಗಿದೆ. ಇಲ್ಲ, ನಾವು ನಿಷೇಧಿಸಿಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. 100% ಇಲ್ಲ ನಮ್ದಷ್ಟಕ್ಕೂ. ಓಕೆನಾ. 100% ಇಲ್ಲ. ಭಾರತ ರಕ್ಷಣಾ ಉತ್ಪಾದನೆಯಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ. ಓಕೆನಾ. ಇದು ಆತ್ಮನಿರ್ಭರ ಭಾರತದ ಅಡಿಯಲ್ಲಿಂದ ಉತ್ತೇಜನ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಹೋಮಿಯೋಪತಿ ಡೇ, ವರ್ಲ್ಡ್ ಹೋಮಿಯೋಪತಿ ಡೇ. ಏಪ್ರಿಲ್ 10ರಂದು ವಿಶ್ವ ಹೋಮಿಯೋಪತಿ ದಿನವನ್ನು ಆಚರಣೆ ಮಾಡ್ತೀವಿ. ರೈಟ್. ಯಾರ ನೆನಪಿಗಾಗಿ? ಸ್ಯಾಮುಯಲ್ ಹ್ಯಾನ್ಹ್ಯಾಮ್ಸ್ ಸ್ಯಾಮುಯಲ್ ಅಂತ ಅಷ್ಟು ನೆನಪಿಟ್ಕೊಳ್ರಪ್ಪ. ಅವ್ರ ಜನ್ಮದಿನದ ನೆನಪಿಗಾಗಿ ಮಾಡ್ತಿದ್ವಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ಏನಿದೆ? ಭಾರತದಲ್ಲಿ ಆಯುಷ್ ಸಚಿವಾಲಯದ ಸಾಂಪ್ರದಾಯಿಕ ವೈದ್ಯಕೀಯ ಉತ್ತೇಜಿಸಲು ಮಾಡ್ತಿದ್ವಿ. ನೆಕ್ಸ್ಟ್ ಆಯುಷ್ ಪದದಲ್ಲಿ ಎಸ್ ಅಂದರೆ ಸರ್ಜರಿ ಅಂತ ಕೊಡ್ತೇನೆ. ಎಸ್ ಅಂದ್ರೆ ಸರ್ಜರಿ ಅಲ್ಲ, ಸಿದ್ಧ ಅಂತ ಬರುತ್ತೆ. ಇದರಲ್ಲಿ ಸಿದ್ಧ ಅಂತ ಬರುತ್ತೆ. ಅದು ಎಕ್ಸ್ಪ್ಲೇನ್ ಹಾಕಿರ್ತೀನಿ. ಅಂದ್ರೆ ಈಗ 1 2 3 3 ಸ್ಟೇಟ್ಮೆಂಟ್ ರೈಟು, 4ನೇ ಸ್ಟೇಟ್ಮೆಂಟ್ ರಾಂಗ್. ಆಯುಷ್ ಅಂದ್ರೆ ಯೋಗ, ನ್ಯೂಟ್ರಿಯೋಪತಿ, ಯುನಾನಿ, ಸಿದ್ಧ ಅಂಡ್ ಸೌರೋಗಿ ಹೋಮಿಯೋಪತಿ ಅಂತ ಕರೀತಾರೆ. ಇದಕ್ಕೆ ಸಿದ್ಧ ಎಸ್ ಅನ್ನೋದು. ಓಕೆನಾ. ಜಸ್ಟ್ ಅದ್ರ ಬಗ್ಗೆ ನೋಡ್ಕೊಳ್ರಿ. ಏಪ್ರಿಲ್ 10ರಂದು ಮಾಡ್ತಾರೆ. ಓಕೆನಾ. ಆಯುಷ್ ಸಚಿವಾಲಯದ ಅಂಡರ್ ಅಲ್ಲಿ ಬರುತ್ತೆ ಇದು. ಓಕೆನಾ. ನೆಕ್ಸ್ಟ್ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಪ್ರೋಬಾ 3 ಮಿಷನ್ ಅದ್ರ ಬಗ್ಗೆ ನೋಡೋಣ. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಪ್ರೋಬಾ 3 ಉಪಗ್ರಹ ಯೋಜನೆ ಸೂರ್ಯನ ಕರೋನಾ ವೀಕ್ಷಣೆಗೆ ಸಂಬಂಧಿಸಿದೆ. ಈ ಉಪಗ್ರಹ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ PSLV ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿ ನಿರ್ಧರಿಸಿದೆ. ಕೃತಕ ಸೂರ್ಯಗ್ರಹಣ ಆರ್ಟಿಫಿಷಿಯಲ್ ಸೋಲಾರ್ ಎಕ್ಲಿಪ್ಸ್ ಸೃಷ್ಟಿಸುವ ಮೂಲಕ ಸೂರ್ಯನ ವಾತಾವರಣವನ್ನು ಅಧ್ಯಯನ ಮಾಡುವುದು ಪ್ರೋಬಾ 3 ಮಿಷನ್ನಿನ ಪ್ರಮುಖ ಉದ್ದೇಶ ಅಂತ ಹೇಳ್ತಿದ್ರೆ. ಇದು ಕೂಡ ರೈಟು. ಇಸ್ರೋದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇಲ್ಲ, ಇದು ಇಸ್ರೋದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿಲ್ಲ, ಇದು ಬೆಂಗಳೂರಲ್ಲಿದೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್.
ಪ್ರೋಬಾ 3 ಮಿಷನ್ ಬಗ್ಗೆ ನೋಡ್ಕೋಬೇಕು ನೀವು. ಇದು ರಾಂಗ್ ಇರೋದು ಏನ್ ನೋಡ್ಕೊಳೋದು ಇಲ್ಲಿ ಏನು ಅವಶ್ಯಕತೆ ಇಲ್ಲ. ಇದು ಪ್ರೋಬಾ 3 ಇದು ಸೂರ್ಯನ ಕರೋನ ಭಾಗ ಅಧ್ಯಯನ ಮಾಡೋದು. ಇಸ್ರೋ PSLV ರಾಕೆಟ್ ಮೂಲಕ ಇದು ಮಾಡ್ತಿದೆ. ಇದ್ರ ಉದ್ದೇಶ ಆರ್ಟಿಫಿಷಿಯಲ್ ಸೋಲಾರ್ ಸೂರ್ಯಗ್ರಹಣ ಮಾಡೋದು ಇದರ ಉದ್ದೇಶವಾಗಿರ್ತದೆ. ಪ್ರೋಬಾ 3 ಇದು. ಓಕೆನಾ. ಭಾರತ ಫಿಲಿಪೈನ್ಸ್ ಬ್ರಹ್ಮೋಸ್ ಕ್ಷಿಪಣಿ ಪೂರೈಕೆ ಬಗ್ಗೆ ಮಾತಾಡೋಣ. ಓಕೆನಾ. ಭಾರತವು ಏಪ್ರಿಲ್ ನಲ್ಲಿ ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಲುಪಿಸಿದೆ. ಬ್ರಹ್ಮೋಸ್ ಎಂಬುದು ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೋ ನದಿಗಳಿಂದ ಬಂದಿದೆ. ಇದು ಕೂಡ ರೈಟು. ಫೈರ್ ಅಂಡ್ ಫಾರ್ಗೆಟ್ ಉಡಾಯಿಸಿ ಮರೆತು ಬಿಡು ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಕ್ಷಿಪಣಿಯಾಗಿದೆ ಇದು ಬ್ರಹ್ಮೋಸ್. ಓಕೆನಾ. ನೆಕ್ಸ್ಟ್, ಫಿಲಿಪೈನ್ಸ್ ಆಗ್ನೇಯ ದೇಶವಾಗಿದ್ದು ಇದರ ರಾಜಧಾನಿ ಜಕಾರ್ತ ಅಂತ ಕೊಡಿದ್ದಾನೆ. ರಾಂಗ್. ಫಿಲಿಪೈನ್ಸ್ ದೇಶದ ರಾಜಧಾನಿ ಮನಿಲಾ. ಫಿಲಿಪೈನ್ಸ್ ದೇಶದ ರಾಜಧಾನಿ ಮನಿಲಾ. ಹಾಗಾಗಿ ಸ್ಟೇಟ್ಮೆಂಟ್ ಫಾರ್ ರಾಂಗ್. 1 2 3 ರೈಟ್. ನೆಕ್ಸ್ಟ್, ಸಿಪ್ರಿ ಬಗ್ಗೆ ನೋಡೋಣ. ಓಕೆನಾ. ಸಿಪ್ರಿ ಬಗ್ಗೆ ಅಂದ್ರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದ್ರದ್ದು ಫುಲ್ ಫಾರ್ಮ್. ಎಲ್ಲೈತೆ? ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ ವರದಿಯಂತೆ ಜಾಗತಿಕ ಮಿಲಿಟರಿ ವೆಚ್ಚದಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಜಾಗತಿಕ ಮಿಲಿಟರಿ ವೆಚ್ಚದಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಜಾಗತಿಕ ಮಿಲಿಟರಿ ಅತ್ಯಂತ ಹೆಚ್ಚು ಹಣ ಖರ್ಚು ಮಾಡೋದು ಯಾವ್ದಂದ್ರೆ US ಅಂತ. ಜಾಗತಿಕವಾಗಿ ಮಿಲಿಟರಿಗೆ ಜಾಸ್ತಿ ಖರ್ಚು ಮಾಡೋರು US ಅವರು. ನಾವು 4th ಅಲ್ಲಿ ಇದೀವಿ. ಚೀನಾ ದೇಶವು ಮಿಲಿಟರಿ ವೆಚ್ಚದಲ್ಲಿ 2ನೇ ಪಟ್ಟಿಯಲ್ಲಿದೆ. ಚೀನಾ ದೇಶ 2ರಲ್ಲಿದೆ. ಇದು ಕೂಡ ರೈಟ್. ಸಿಪ್ರಿ ಇದ್ರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ ಅಂತೆ. ಇದು ಎಲ್ಲಿದೆ ಅಂತ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಿದ್ರೆ ರಾಂಗ್. ಇದು ಎಲ್ಲಿದೆ ಅಂದ್ರೆ ಸ್ವೀಡನ್ ದೇಶದ ಸ್ಟಾಕ್ಹೋಮ್ ಅಲ್ಲಿ ಇದೆ. ಹಾಗಾಗಿ ಸ್ಟೇಟ್ಮೆಂಟ್ ಫಾರ್ ರಾಂಗ್. ಇದರಲ್ಲಿ ಫಸ್ಟ್ ಯಾರು? US ಇದೆ, ಚೀನಾ ಇದೆ, ರಷ್ಯಾ ಇದೆ. ನಾವು 4th ಇಂಡಿಯಾದಲ್ಲಿ ಇದ್ವಿ. ಅಂದ್ರೆ ಡಿಫೆನ್ಸ್ ಗೆ ಜಾಸ್ತಿ ಯಾರು ಖರ್ಚು ಮಾಡ್ತಾರೆ ಅದ್ರ ರಿಲೇಟೆಡ್ ಕ್ವಶನ್. ಓಕೆನಾ. ಗ್ಲೋಬಲ್ ಮಿಲಿಟರಿ ಸ್ಪೆಂಡಿಂಗ್ ಇದರಲ್ಲಿ ಟಾಪ್ 5 ಯಾರು ಇದ್ದಾರೆ? ಯುನೈಟೆಡ್ ಸ್ಟೇಟ್, ಚೀನಾ, ರಷ್ಯಾ, ಜರ್ಮನಿ, ಇಂಡಿಯಾ. ಓಕೆನಾ. ರೀಜನಲ್ ಇದು ಬೇಡ. ನೆಕ್ಸ್ಟ್, ಯಕೃತ್ ವರ್ಲ್ಡ್ ಲಿವರ್ ಡೇ. ಇಲ್ಲಿ ಟಾಪ್ 5 ಅಂತ ಕೊಟ್ಟಿದ್ದಾರೆ. ಇಲ್ಲ, ಇದು ಇದರಲ್ಲಿ ಇಂಡಿಯಾ 4th ಅಲ್ಲೇ ಬರುತ್ತೆ. 1 2 3 ಇವೆರಡು ಸೇರಿ 1ರಲ್ಲೇ ಬರುತ್ತೆ ಅನ್ಸುತ್ತೆ. ಓಕೆನಾ. 4th ಅಲ್ಲಿ ಬರುತ್ತೆ ಇಂಡಿಯಾ ಮಾತ್ರ. ನೆಕ್ಸ್ಟ್, ಯಕೃತ್ ದಿನ ಏಪ್ರಿಲ್ 19ರಂದು ವಿಶ್ವ ಲಿವರ್ ದಿನವನ್ನು ಆಚರಣೆ ಮಾಡ್ತೀವಿ. ಯಕೃತ್ ಮಾನವ ದೇಹದ ಅತ್ಯಂತ ದೊಡ್ಡ ಆಂತರಿಕ ಅಂಗ. ಇದು ಕೂಡ ರೈಟ್. ಇದನ್ನ ನಿಮಗೆ ಸೈನ್ಸ್ ಅಲ್ಲಿ ಕೂಡ ಕೇಳ್ಬೋದು. ಯಕೃತ್ತು ಪಿತ್ತರಸವನ್ನ ಬೈಲ್ ಜ್ಯೂಸ್ ಅನ್ನ ಉತ್ಪಾದಿಸುವುದು ಯಕೃತ್ನ ಮುಖ್ಯ ಕಾರ್ಯಗಳಲ್ಲಿ ಒಂದಾಗಿದೆ. ಇದು ಕೂಡ ರೈಟ್. ಯಕೃತ್ನ ಮುಖ್ಯ ಕಾರ್ಯಗಳಲ್ಲಿ ಒಂದಾಗಿದೆ. ಇದು ಕೂಡ ರೈಟ್. ಓಕೆನಾ. ನೆಕ್ಸ್ಟ್, ಹೆಪಟೈಟಿಸ್ ಎಂಬುದು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಹೆಪಟೈಟಿಸ್ ಎಂಬುದು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ ಅಂತ ಹೇಳ್ತಿದ್ರೆ ಇಲ್ಲ, ಇದು ಲಿವರ್ಗೆ ಬರುತ್ತೆ. ಇದು ಎಲ್ಲಿದೆ? ಹೆಪಟೈಟಿಸ್ ಇದು ಲಿವರ್ಗೆ ಬರುತ್ತೆ. ಓಕೆನಾ. ಲಿವರ್ಗೆ ಬರ್ತದೆ. ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದೆ ಲಿವರ್ ಬಗ್ಗೆ. ಬೇಕಾದ್ರೆ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್ ಬೈಲ್ ಜ್ಯೂಸ್ ಅದ್ರ ಬಗ್ಗೆ ಯಾವಾಗಲೂ ಬಂತಲ್ವಾ. ಸ್ಟೋರೇಜ್, ಗ್ಯಾಬ್ಲೆಡರ್ ಅದರ ರಿಲೇಟೆಡ್ ಕೊಟ್ಟಿದ್ದಾನೆ. ಸ್ಟೋರೇಜ್ ಎಲ್ಲಿದೆ ಅಂತ. ಮೆಟಬಾಲಿಸಮ್, ಸ್ಟೋರೇಜು, ಓಕೆ, ಗ್ಲುಕೋಸಿನ್, ವಿಟಮಿನ್ B12, ಕಾಪರ್, ಐರನ್. ಓಕೆನಾ. ಇದು ಸ್ವಲ್ಪ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದರ ರಿಲೇಟೆಡ್ ಲಿವರ್ ರಿಲೇಟೆಡ್ ಇದೆಲ್ಲ ಇನ್ಫಾರ್ಮೇಶನ್ ಸೈನ್ಸ್ ರಿಲೇಟೆಡ್. ಓಕೆ. ಸೈನ್ಸ್ ಅಲ್ಲಿ ಲಿವರ್ ರಿಲೇಟೆಡ್ ಏನು ಕಾನ್ಸೆಪ್ಟ್ ಅಲ್ಲಿ ಏನ್ ಬರುತ್ತೆ ಇಂಪಾರ್ಟೆಂಟ್ ಅಂತಂದು ಸ್ವಲ್ಪ ಬ್ರೀಫ್ ಆಗಿ ಹಾಕಿದ್ದಾರೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವರದಿಯ ಪ್ರಕಾರ ಭಾರತದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಪ್ರಿಲ್ ನಲ್ಲಿ ತನ್ನ ಏಷ್ಯನ್ ಡೆವಲಪ್ಮೆಂಟ್ ಔಟ್ಲುಕ್ ವರದಿಯನ್ನು ಬಿಡುಗಡೆ ಮಾಡಿದೆ. ರೈಟ್. ಭಾರತದ ಆರ್ಥಿಕ ಪ್ರಗತಿ ಉತ್ಪಾದನೆ ಸೇವಾ ವಲಯದಿಂದ ಬಲಗೊಳ್ಳಲಿದೆ ಎಂದು ತಿಳಿಸಿದೆ. ಇದು ಕೂಡ ರೈಟ್. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1966ರಲ್ಲಿ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಜಪಾನ್ನ ಟೋಕಿಯೋದಲ್ಲಿದೆ ಅಂತ ಹೇಳ್ತಿದ್ದಾರೆ. ಪ್ರಧಾನ ಕಚೇರಿ ಇದು ಜಪಾನ್ನ ಟೋಕಿಯೋದಲ್ಲಿದೆ ಅಂತ ಹೇಳ್ತಿದ್ದಾರೆ. ಇದ್ರದ್ದು ರಾಂಗ್. ಇದು ಯಾಕಂದ್ರೆ ಮನಿಲಾದಲ್ಲಿದೆ. ಓಕೆನಾ. ಇದು ಮನಿಲಾದಲ್ಲಿದೆ. ಗಗನಯಾತ್ರಿಗಳು ಅಕ್ಷಿಯೋಮ 4X A4X ಅದರ ರಿಲೇಟೆಡ್ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ನಿಲ್ವಡೆಗೆ AX4 ಮಿಷನ್ ನಲ್ಲಿ ಆಯ್ಕೆ ಮಾಡಿದ್ದಾರೆ. ರೈಟ್. ಈ ಪ್ರಯಾಣವನ್ನು ನಾಸಾ ಅವರು ಮತ್ತೆ ಆಕ್ಸಿಯಂ ಸ್ಪೇಸ್ ಅವರು ಜಂಟಿಯಾಗಿ ಮಾಡ್ತಿದ್ದಾರೆ. ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣ ನಾಯರ್
ಈ ಮಿಷನ್ ಬ್ಯಾಕಪ್ ಗಗನಯಾತ್ರೆಗೆ ನಿಯೋಜನೆ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ರಾಕೇಶ್ ಶರ್ಮಾ ನಂತರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಗಳಿಗೆ ಭೇಟಿ ನೀಡುತ್ತಿರುವ ಭಾರತೀಯ ಇವರಾಗಿದ್ದಾರೆ. ರಾಕೇಶ್ ಶರ್ಮಾ ನಂತರ ಫಸ್ಟ್ ರಾಕೇಶ್ ಶರ್ಮಾ, ನೆಕ್ಸ್ಟ್ ಈಗ ಶುಭಾಂಶು ಶುಕ್ಲಾ, ಇವರು ಸೆಕೆಂಡ್ ಅವರ್ ಅಂತ ಹೇಳ್ತಿದ್ರೆ. ಇದು ಕೂಡ ರೈಟ್. 4 ಸ್ಟೇಟ್ಮೆಂಟ್ ರೈಟ್ ಇದಾವೆ. 4 ಸ್ಟೇಟ್ಮೆಂಟ್ ರೈಟ್ ಇದಾವೆ. ಅದಕ್ಕೆ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಗಗನಯಾನ್ ಭಾಗವಾಗಿ ಗಗನಯಾತ್ರೆಗಳ ತರಬೇತಿ ಮತ್ತು ISS ಪ್ರಯಾಣಕ್ಕೆ ಸಂಬಂಧಿಸಿದ 4 ಹೇಳಿಕೆಗಳು ಕೂಡ ರೈಟ್. ರಾಕೇಶ್ ಶರ್ಮಾ 1984ರಲ್ಲಿ ಸೆಲ್ಯೂಟ್ 7ಗೆ ಹೋಗಿದ್ದು. ಶುಭಾಂಶು ಶುಕ್ಲಾ ಈಗ ಹೋಗ್ತಿದ್ದಾರೆ, ನೆಕ್ಸ್ಟ್ ಹೋಗ್ತಿದ್ದಾರೆ. ಓಕೆ, ನೆಕ್ಸ್ಟ್ ಭಾರತ ಜೈವಿಕ ಇಂಧನ ಉಪಕ್ರಮ ಗ್ಲೋಬಲ್ ಬಯೋಫ್ಯೂಲ್ ಅಲೈನ್ಸ್. ಗ್ಲೋಬಲ್ ಬಯೋಫ್ಯೂಲ್ ಅಲೈನ್ಸ್ ಭಾರತದ ನೇತೃತ್ವದಲ್ಲಿ ಗ್ಲೋಬಲ್ ಬಯೋಫ್ಯೂಲ್ ಅಲೈನ್ಸ್ ಏಪ್ರಿಲ್ನಲ್ಲಿ ಹೆಚ್ಚುವರಿ ದೇಶಗಳು ಸೇರ್ಪಡೆಯಾಗಿದೆ. ರೈಟ್. ಬಯೋಲಾಜಿಕಲ್ ಇಂಧನ ಮತ್ತು ಬಳಕೆ ವ್ಯಾಪಾರವನ್ನು ಉತ್ತೇಜಿಸುವ ಇದರ ಮುಖ್ಯ ಉದ್ದೇಶ. ರೈಟ್. ಇದು ಕೂಡ ರೈಟ್. ಒಕ್ಕೂಟ ನವದೆಹಲಿಯಲ್ಲಿ ನಡೆದ G20 ಶೃಂಗಸಭೆ ಸಂದರ್ಭದಲ್ಲಿ ಅನಾವರಣ ಮಾಡಲಾಗಿದೆ. G20 ಅನ್ನು ಆವಾಗ ಇದನ್ನ ಅನಾವರಣ ಮಾಡಲಾಗಿದೆ ಅಂತೆ. ಇದು ಕೂಡ ರೈಟ್. ಬಯೋ ಎಥನಾಲ್ ಎನ್ನುವುದು ಕೇವಲ ಕಬ್ಬಿನಿಂದ ಮಾತ್ರ ತಯಾರಿಸಲು ಸಾಧ್ಯ. ಬಯೋ ಎಥನಾಲ್ ಎನ್ನುವುದು ಕೇವಲ ಕಬ್ಬಿನಿಂದ ಮಾತ್ರ ತಯಾರಿಸಲು ಸಾಧ್ಯ ಅಂತ ಹೇಳ್ತಿದ್ರೆ. ಅಂದ್ರೆ ನಾವು ಎಥನಾಲ್ ಅಂದ ತಕ್ಷಣ ಕಬ್ಬು ಅಂತ ಬಹಳ ಸರಿ ಎಲ್ಲದರಲ್ಲಿ ಓದಿರ್ತೀವಿ, ಬಟ್ ಅದು ಕಬ್ಬಿನಿಂದ ಮಾತ್ರ ಅಂತ ಕೊಟ್ಟಿರೋದ್ರಿಂದ ಇದು ರಾಂಗ್. ಕಬ್ಬು ಬಿಟ್ಟು ಮೆಕ್ಕೆಜೋಳ, ಕೃಷಿಯ ತ್ಯಾಜ್ಯ, ಅದರಿಂದ ಕೂಡ ರೆಡಿ ಮಾಡ್ಬೋದು. ಯಾವ್ದು ಬಯೋ ಎಥನಾಲ್ ಅನ್ನೋದು ಕಬ್ಬು ಮಾತ್ರವಲ್ಲದೆ ಮೆಕ್ಕೆಜೋಳ ಬರುತ್ತೆ, ಮುರಿದ ಅಕ್ಕಿ, ಜೋವರ್, ಕೃಷಿ ತ್ಯಾಜ್ಯಗಳಿಂದನೂ ಕೂಡ ನಾವು ಬಯೋ ಎಥನಾಲ್ ಅನ್ನ ತಯಾರು ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಇನ್ ಸ್ಪೇಸ್ ಮಾರ್ಗಸೂಚಿಗಳ ಬಗ್ಗೆ ನೋಡೋದಾಯ್ತಂದ್ರೆ, ಇನ್ ಸ್ಪೇಸ್ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಖಾಸಗಿ ವಲಯದ ಬಾಹ್ಯಾಕಾಶ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆಯಾಗಿದೆ. ರೈಟ್. ಓಕೆನಾ, ಒಂದೇದು ರೈಟ್. ಇದು ಇದಾಗಬೇಕು. ಇದು 1, ಇದು 2, ಇದು 3, ಇದು 4 ಹಿಂಗ್ ಮಾಡ್ಕೊಡ್ರಿ. ಓಕೆನಾ. ಇದರ ಪ್ರಧಾನ ಕಚೇರಿ ಗುಜರಾತ್ನ ಅಹಮದಾಬಾದ್ ಅಲ್ಲಿದೆ. ಇದರ ಪ್ರಧಾನ ಕಚೇರಿ ಗುಜರಾತ್ನ ಅಹಮದಾಬಾದ್ ಅಲ್ಲಿದೆ. ಬಾಹ್ಯಾಕಾಶ ನೀತಿ 2023 ಅಡಿಯಲ್ಲಿ ಖಾಸಗಿ ಕಂಪನಿಗಳಿಗೆ ಉಪಗ್ರಹ ನಿರ್ಮಾಣ ಮತ್ತು ಉಡಾವಣೆ ಮುಕ್ತ ಅವಕಾಶ ನೀಡಲಾಗಿದೆ. ಇದು ಕೂಡ ರೈಟ್. ಇನ್ಸ್ಪೇಸ್ ಸಂಸ್ಥೆಯು ನೇರವಾಗಿ ರಕ್ಷಣಾ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಇಲ್ಲ, ಇದು ಇನ್ಸ್ಪೇಸ್ ಅನ್ನುವುದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂಡರ್ ಅಲ್ಲಿ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂಡರ್ ಅಲ್ಲಿ ಬರುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲಿ ಬರುತ್ತದೆ. ನೆಕ್ಸ್ಟ್, ವಿಶ್ವ ಸಾಂಸ್ಕೃತಿಕ ವೈವಿಧ್ಯತೆ ಸಂವಾದ ದಿನ ಯುನೆಸ್ಕೋ. ಇದ್ರ ರಿಲೇಟೆಡ್ ಮಾತಾಡೋದಾಯ್ತಂದ್ರೆ, ಯುನೆಸ್ಕೋ ಬಗ್ಗೆ ನಾವಾಗ್ಲೇ ಮಾತಾಡಿಲ್ವಾ? ಮತ್ತೆ ಬಂತ ಕ್ವಶನ್. ಓಕೆ, ಇದರಲ್ಲಿ ಯಾವ ತಪ್ಪಾಗಿದೆ ಕೇಳ್ತಾನೆ. ಓಕೆ, ಭಾರತ ಯುನೆಸ್ಕೋ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆಗಾಗಿ ಮಾರ್ಗಸೂಚನೆ ನೀಡುತ್ತದೆ. ರೈಟ್. ವಿಶ್ವಸಂಸ್ಥೆಯು ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯು 1945ರಲ್ಲಿ ಸ್ಥಾಪನೆ ಮಾಡಲಾಯಿತು. ಭಾರತದ ಗಾರ್ಬಾ ನೃತ್ಯ ಇತ್ತೀಚೆಗೆ ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಲಾಗಿದೆ. ಇದು ಗಾರ್ಬಾ, ಇದು ಗುಜರಾತ್ ನೋಡ್ರಿ. ಗಾರ್ಬಾ ನೃತ್ಯ ರಾಜಸ್ಥಾನದಿಂದ ಕೊಟ್ಟಿದ್ದಾನೆ. ಇದೇ ಸ್ಟೇಟ್ಮೆಂಟ್ ರಾಂಗ್. ಇದು ಯಾಕಂದ್ರೆ ಗುಜರಾತ್ ಇದು. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಎಷ್ಟು ತಪ್ಪಾಗಿದಾವೆ? ಕೇವಲ ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ. ಯಾವ್ದು ಅಂದ್ರೆ 4ನೇ ತಪ್ಪಾಗಿದೆ. ಇಲ್ಲಿ ನೋಡ್ರಿ, ಗಾರ್ಬಾ ನೃತ್ಯವು ಗುಜರಾತ್ ದೇಶದ್ದು, ಬಟ್ ಅಲ್ಲಿ ರಾಜಸ್ಥಾನ ಅಂತ ಕೊಟ್ಟಿದೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಶೆಂಜೌ ಮಿಷನ್ ಬಗ್ಗೆ ಕೇಳಿದ್ದಾರೆ. ಚೀನಾ ದೇಶವು ಬಾಹ್ಯಾಕಾಶ ನಿಲ್ವಣಿಗೆ ಶೆಂಜೌ ಮಿಷನ್ ಬಗ್ಗೆ ಕೇಳಿದಾನೆ. ಓಕೆನಾ. ಚೀನಾ ದೇಶವು ತನ್ನ ತಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ವಣಿಗೆ ನೂತನ ಗಗನಯಾತ್ರಿಗಳನ್ನು ಶೆಂಜೌ ನೌಕೆಯ ಮೂಲಕ ಯಶಸ್ವಿಯಾಗಿ ಕಳಿಸಿತು. ಒಂದೇ ಸ್ಟೇಟ್ಮೆಂಟ್ ರೈಟ್. ಚೀನಾ ತನ್ನ ಸ್ವಂತ ಬಾಹ್ಯಾಕಾಶ ನಿಲ್ವಣೆಯನ್ನು ಹೊಂದಿರುವ ವಿಶ್ವದ ಏಕೈಕ ದೇಶವಾಗಿದೆ. ಚೀನಾ ತನ್ನ ಸ್ವಂತ ಬಾಹ್ಯಾಕಾಶ ನಿಲ್ವಣೆ ಹೊಂದಿರುವ ವಿಶ್ವದ ಏಕೈಕ ದೇಶವಾಗಿದೆ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ 2 ರಾಂಗ್. ಇದೇ ಕ್ವಶನ್ ಅಲ್ಲಿ ಅನ್ಕೊಳ್ತೇನೆ ನಾನು, ಸ್ಟೇಟ್ಮೆಂಟ್ 2 ರಾಂಗ್ ಕೊಟ್ಟಿರೋದು. ಎಲ್ಲದರಲ್ಲಿ ಸ್ಟೇಟ್ಮೆಂಟ್ 3 ಅಥವಾ 4 ಇವೆರಡರಲ್ಲೇ ರಾಂಗ್ ಕೊಡ್ತಿದ್ರು, ಇದರಲ್ಲಿ ಹಿಂಗ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್, ತಿಯಾಂಗಾಂಗ್ ಎಂದ್ರೆ ಚೀನಾ ಭಾಷೆಯಲ್ಲಿ ಸ್ವರ್ಗೀಯ ಅರಮನೆ, ಹೆವೆನ್ಲಿ ಪ್ಲೇಸ್ ಅಂತ ಕರೀತಾರಂತ. ಇದು ಕೂಡ ರೈಟ್. ಓಕೆನಾ, ಇದು ಕೂಡ ರೈಟ್. ನೆಕ್ಸ್ಟ್, ಚೀನಾದ ಬಾಹ್ಯಾಕಾಶ ಸಂಸ್ಥೆ ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಎಂದು ಕರೀತಾರೆ. ಇದು ಕೂಡ ರೈಟ್. ಅಂದ್ರೆ ಆಪ್ಷನ್ 2, ಸ್ಟೇಟ್ಮೆಂಟ್ 2 ಇದರಲ್ಲಿ ರಾಂಗ್ ಆಗಿದೆ. ಸ್ಟೇಟ್ಮೆಂಟ್ 2 ರಾಂಗ್ ಆಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ವಣೆಯಲ್ಲಿ ಕೇವಲ ಚೀನಾ ಐತೆ ಅಂತ ಹೇಳಿದ್ರು, ಬಟ್ ಅದಕ್ಕಿಂತ ಬಿಫೋರ್ ಅಲ್ಲಿ ಅಮೆರಿಕ ಇದೆ, ರಷ್ಯಾ ಸೇರಿದಂತೆ ಹಲವು ದೇಶಗಳ ಪಾಲ್ದಾರಿಕೆಯನ್ನು ಕೂಡ ಹೊಂದಿದೆ. ಚೀನಾ ಸಂಪೂರ್ಣವಾಗಿ ಸ್ವತಂತ್ರವಾಗಿ ತಿಯಾಂಗಾಂಗ್ ನಿಲವಣೆ ಹೊಂದಿದೆಯಾದರೂ ಸ್ವಂತ ನಿಲ್ವಣೆ ಹೊಂದಿರುವ ಏಕೈಕ ದೇಶ ಎನ್ನುವುದು ತಾಂತ್ರಿಕವಾಗಿ ತಪ್ಪಾಗಿದೆ. ಸ್ವಂತ ನಿಲ್ವಣೆ ಅಮೆರಿಕನೂ ಇದೆ, ರಷ್ಯಾದೂ ಇದೆ, ಅದು ಒಂದೇ ಅಂತಂದು ಹೇಳಿರೋದ್ರಿಂದ ಅದು ರಾಂಗ್ ಇದೆ. ಓಕೆನಾ. ನೆಕ್ಸ್ಟ್, ಸಿವಿಲ್ ನಾವಿಕರ ಸುರಕ್ಷತೆ ಮತ್ತು ಡಿಜಿ ಶಿಪ್ಪಿಂಗ್ ಬಗ್ಗೆ ನೋಡೋಣ. ಡಿಜಿ ಶಿಪ್ಪಿಂಗ್ ಬಗ್ಗೆ ಭಾರತ ಹಡಗು ನಿರ್ದೇಶನಾಲಯ ಡೈರೆಕ್ಟರೇಟ್ ಜನರಲ್ ಶಿಪ್ಪಿಂಗ್ ಭಾರತೀಯ ನಾವಿಕರ ಸುರಕ್ಷತೆಗಾಗಿ ಹೊಸ ಡಿಜಿಟಲ್ ಪೋರ್ಟಲ್ ಅನ್ನು ಪರಿಚಯಿಸಿದೆ. ಯಾವುದು? ಡಿಜಿ ಶಿಪ್ಪಿಂಗ್. ಯಾರು ಮಾಡಿದ್ದಾರೆ? ಭಾರತ ಹಡಗು ನಿರ್ದೇಶನಾಲಯವು ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಅವರು ಮಾಡಿದ್ದಾರೆ. ಒಂದೇ ಸ್ಟೇಟ್ಮೆಂಟ್ ರೈಟ್.
ಕಡಲ ಸಾರಿಗೆ ಕ್ಷೇತ್ರದಲ್ಲಿ ಡಿಜಿಟಲೀಕರಣ ಉತ್ತೇಜಿಸುವ ಇದರ ಮುಖ್ಯ ಗುರಿಯಾಗಿದೆ. ಇದು ಕೂಡ ರೈಟ್. ಇದು ಕೂಡ ರೈಟ್. ನೆಕ್ಸ್ಟ್, ಡಿಜಿ ಶಿಪ್ಪಿಂಗ್ ಅಲ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ ಸಂಸ್ಥೆ ಬಂದರು, ಹಡಗು, ಜಲಮಾರ್ಗಗಳ ಸಚಿವಾಲಯದಲ್ಲಿ ಬರುತ್ತದೆ. ಭಾರತ ಜಗತ್ತಿನ ಅತಿ ಹೆಚ್ಚು ಸಕ್ರಿಯ ನಾವಿಕರು ಪೂರೈಸುವ 3ನೇ ಅತಿ ದೊಡ್ಡ ದೇಶ ಭಾರತ ಅಂತ ಹೇಳ್ತಿದ್ದಾರೆ. ರೈಟ್. ನಾವು 3ನೇ ಪ್ಲೇಸ್ ಅಲ್ಲಿ ಇದ್ದೇವೆ, ಅದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. 3ನೇ ಪ್ಲೇಸ್ ಅಲ್ಲಿ ಇದ್ದೇವೆ. ಎಲ್ಲಾ ಹೇಳಿಕೆಗಳು ಕೂಡ ರೈಟ್. RBI ನಿವ್ವಳ ವಾರಾಂತ್ಯದ ವಿದೇಶಿ ವಿನಿಮಯ ಮೀಸಲು ಫಾರೆಕ್ಸ್ ರಿಸರ್ವ್ ಬಗ್ಗೆ ಮಾತಾಡ್ತಾ ಇದ್ದೇನೆ. RBI ರಿಲೇಟೆಡ್ ಫಾರೆಕ್ಸ್ ರಿಸರ್ವ್. ಈಗ RBI ರಿಲೇಟೆಡ್ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ 2ನೇ ಕ್ವಶನ್, ಬಟ್ ನಾನು 2 ವಿಡಿಯೋ ಮಾಡಿದ್ದೇನಲ್ವಾ ಆಲ್ರೆಡಿ. ಈಗ ಮೇ ಜೂನ್ ಅವೆರಡರಲ್ಲೂ ಕೂಡ ಅವನು RBI ರಿಲೇಟೆಡ್ ಒಂದೊಂದು ಕ್ವಶನ್ ಬಂದಿದ್ದಾವೆ. ಓಕೆನಾ. ಈಗ 4 ಕ್ವಶನ್ RBI ಮೇಲೆ ಬಂತಂದ್ರೆ RBI ಇಂಪಾರ್ಟೆಂಟ್ ಹೌದಲ್ಲ, ನೀವು ಇದರಲ್ಲೇ ತಿಳ್ಕೊಬೇಕು. ಏನಿದೆ ಫಾರೆಕ್ಸ್ ರಿಸರ್ವ್ ಬಗ್ಗೆ. ಭಾರತದ ವಿದೇಶಿ ವಿನಿಮಯ ಮೀಸಲು ಫಾರೆಕ್ಸ್ ರಿಸರ್ವ್ ಸರ್ವಕಾಲಿಕ ಗರಿಷ್ಠ ಮಟ್ಟದ 446 ಬಿಲಿಯನ್ ದಾಟಿದೆ. ರೈಟ್. ವಿದೇಶಿ ವಿನಿಮಯ ಮೀಸಲು ನಿಧಿ ವಿದೇಶಿ ನಾಣ್ಯ ಆಸ್ತಿಗಳು, ಚಿನ್ನ, SDR ಮತ್ತು IMF ನಲ್ಲಿ ರಿಸರ್ವ್ ಟ್ರಾಂಚ್ಗಳನ್ನು ಒಳಗೊಂಡಿದೆ. ವಿದೇಶಿ ನಾಣ್ಯ ಆಸ್ತಿಗಳು ಭಾರತ ಫಾರೆಕ್ಸ್ ಮೀಸಲು ನಿಧಿಯ ಅತಿದೊಡ್ಡ ಘಟಕವಾಗಿದೆ. ಇದು ಕೂಡ ರೈಟ್. ಭಾರತ ಸಂಪೂರ್ಣ ವಿದೇಶಿ ವಿನಿಮಯ ಮೀಸಲು ಹಣವನ್ನು ಕೇವಲ ಅಮೆರಿಕನ್ ಡಾಲರ್ ಅಲ್ಲಿ ಮಾತ್ರ ಇರಿಸಲಾಗಿದೆ ಅಂತ ಹೇಳಿರೋದು ರಾಂಗ್. ಯಾಕಂದ್ರೆ ಜಾಗತಿಕ ಪ್ರಮುಖ ಹಣಕಾಸಿನ ಡಾಲರ್ ಅಲ್ಲೂ ಕೂಡ ನಾವು ಇದಾವೆ, ಬಟ್ ಕೇವಲ ಅಮೆರಿಕ ಅಂತ ಅಂದಿರೋದ್ರಿಂದ ಸ್ಟೇಟ್ಮೆಂಟ್ 4 ರಾಂಗ್ ಆಗುತ್ತೆ. ಈ ಫಾರೆಕ್ಸ್ ನಿಧಿಯನ್ನು ಡಾಲರ್ ಮಾತ್ರ ಅಲ್ಲದೆ ಯೂರೋ, ಪೌಂಡ್, ಯೆನ್ ಮುಂತಾದ ವಿವಿಧ ಜಾಗತಿಕ ನಾಣ್ಯಗಳ ಹಂಚಿಕೆಯಲ್ಲೂ ಕೂಡ ಮಾಡಲಾಗಿದೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್ ಇದೆ. ಕರ್ನಾಟಕದ ಕೊಯ್ನಾ ಹಾಗೂ ಕೃಷ್ಣಾ ನದಿಯ ಜಲ ವಿವಾದ. ಕೃಷ್ಣಾ ನದಿ ನೀರು ಹಂಚಿಕೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ರಾಜ್ಯಗಳ ನಡುವೆ ಇದೆ. ಯಾವುದು? ಕೃಷ್ಣಾ ನದಿ ಮಹಾರಾಷ್ಟ್ರ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ರೈಟ್. ತುಂಗಭದ್ರಾ, ಭೀಮಾ, ಮಲಪ್ರಭಾ, ಘಟಪ್ರಭಾ ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಇದು ಕೂಡ ರೈಟ್. ಕೃಷ್ಣಾ ನದಿಯ ಉಪನದಿಗಳು, ಇದು ಕೂಡ ರೈಟ್. ಕೃಷ್ಣಾ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇಲ್ಲ, ಬಂಗಾಳ ಕೊಲ್ಲಿ ಸೇರುತ್ತೆ. ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಭಾರತೀಯ ರೈಲ್ವೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ. ಭಾರತೀಯ ರೈಲ್ವೆಯ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಬಗ್ಗೆ ಬಂದಿದೆ. PM ಗತಿಶಕ್ತಿ ಯೋಜನೆ ಭಾರತದ ಬೃಹತ್ ಯೋಜನೆಯಾಗಿದ್ದು ಮಾಸ್ಟರ್ ಪ್ಲಾನ್ ಮೂಲಸೌಕರ್ಯಗಳನ್ನು ಹೊಂದಿದೆ. ರೈಟ್. ರೈಲ್ವೆ, ರಸ್ತೆ, ವಿಮಾನಯಾನ, ಬಂದರುಗಳ ನಡುವೆ ಮಲ್ಟಿ ಮಾಡೆಲ್ ಸಂಪರ್ಕವನ್ನು ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶ. ಇದು ಕೂಡ ರೈಟ್. 16 ಸಚಿವಾಲಯಗಳು ಒಂದೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ತರಲು ವಿನ್ಯಾಸ ಮಾಡಲಾಗಿದೆ PM ಗತಿಶಕ್ತಿಯನ್ನು. ಇದು ಕೂಡ ರೈಟ್. ಈ ಯೋಜನೆಯನ್ನು 2026 ಏಪ್ರಿಲ್ ನಲ್ಲಿ ಹೊಸದಾಗಿ ಪ್ರಾರಂಭಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ರಾಂಗ್. ಯಾಕಂದ್ರೆ ಇದನ್ನ ಅಕ್ಟೋಬರ್ 2021ರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಮೋದಿ ಅವರು ಉದ್ಘಾಟಿಸಿ ಏಪ್ರಿಲ್ 2026ರಲ್ಲಿ ಪ್ರಗತಿ ಪರಿಶೀಲನೆ ಮತ್ತು ನೂತನ ಯೋಜನೆಗಳಿಗೆ ಸೇರ್ಪಡೆ ಮಾಡ್ತಾರೆ. ಓಕೆನಾ. ಬಟ್ ಇದನ್ನ ಆಲ್ರೆಡಿ 2021 ಅಕ್ಟೋಬರ್ ಅಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಜಾಗತಿಕ ಆರ್ಥಿಕ ಮುನ್ಸೂಚನೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏಪ್ರಿಲ್ ನಲ್ಲಿ ತನ್ನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯನ್ನು ಬಿಡುಗಡೆ ಮಾಡಿತು. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ? IMF ಅವರು. ಈ ವರದಿ ಪ್ರಕಾರ ಜಗತ್ತಿನ ಪ್ರಮುಖ ಪ್ರಗತಿಪರ ಆರ್ಥಿಕತೆಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶವು ಆಗಿದೆ ಭಾರತ ಅಂತ ಹೇಳ್ತಿದ್ರೆ. ಇದು ಕೂಡ ರೈಟ್. IMF ನ ಪ್ರಸ್ತುತ ವ್ಯವಸ್ಥಾಪಕರು ಕ್ರಿಸ್ಟಾಲಿನಾ ಜಾರ್ಜಿವಾ. ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ರಿ. IMF ನ ಪ್ರಸ್ತುತ ನಿರ್ದೇಶಕರು ಕ್ರಿಸ್ಟಾಲಿನಾ ಜಾರ್ಜಿವಾ. IMF ನ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ನ ಜಿನೇವಾ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದು ವಾಷಿಂಗ್ಟನ್ DC ಆಗ್ಬೇಕು. ವಾಷಿಂಗ್ಟನ್ DC ಇದಕ್ಕೆ ರೈಟ್ ಆನ್ಸರ್. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. 3 ಹೇಳಿಕೆಗಳು ರೈಟ್, ಸ್ಟೇಟ್ಮೆಂಟ್ 4 ರಾಂಗ್ ಇದಕ್ಕೆ. ಓಕೆನಾ. IMF ನ ವಾಷಿಂಗ್ಟನ್ DC ಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ನೆಕ್ಸ್ಟ್, ಭಾರತದಲ್ಲಿ ಈ ಸೇವೆಯಿಂದ UPI ಜಾಗತಿಕ ವಿಸ್ತರಣೆ. ಭಾರತದಲ್ಲಿ ಈ ಸೇವೆಯಿಂದ UPI ಜಾಗತಿಕ ವಿಸ್ತರಣೆ ಮಾಡಲಾಗಿದೆ. ಏನೇನ್ ಮಾಡಲಾಗಿದೆ ಇದರಲ್ಲಿ ನೋಡೋದಾಯ್ತಂದ್ರೆ, ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ತಂತ್ರಜ್ಞಾನವು ಇತ್ತೀಚೆಗೆ ನೇಪಾಳ, ಶ್ರೀಲಂಕಾ, ಮಾರಿಷಸ್ UPI ಜಾರಿಗೆ ತರಲಾಗಿದೆ ಅಂತೆ. ಅಂದ್ರೆ ಬೇರೆ ದೇಶದಲ್ಲಿ ನಮ್ಮ UPI ಅನ್ನ ಬಳಸಲಾಗುತ್ತದೆ. ನೆಕ್ಸ್ಟ್, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ UPI ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡಿದೆ. ಯಾರು ಅಭಿವೃದ್ಧಿ ಮಾಡಿದರೆ UPI ನ? ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು. NPCI ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಬ್ಯಾಂಕ್ಗಳ ಒಕ್ಕೂಟ ಸೇರಿ 2008ರಲ್ಲಿ UPI ನ ಸ್ಥಾಪನೆ ಮಾಡಲಾಗಿದೆ. ಇದು ಕೂಡ ರೈಟ್. UPI ಮೂಲಕ ಪಾವತಿ ಮಾಡಲು ಪ್ರತಿಯೊಬ್ಬ ವ್ಯಕ್ತಿಯು ಕಡ್ಡಾಯವಾಗಿ ಕ್ರೆಡಿಟ್ ಕಾರ್ಡ್ ಹೊಂದಿರಬೇಕು. ಈ ಮ್ಯಾಂಡೇಟರಿ ಏನಿಲ್ಲ, ಕಡ್ಡಾಯವಾಗಿ ಏನಿಲ್ಲ, ಕ್ರೆಡಿಟ್ ಕಾರ್ಡ್ ಇರಲೇಬೇಕು ಅನ್ನೋದು UPI ಯೂಸ್ ಮಾಡೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಕೆನಾ. ಸ್ಟೇಟ್ಮೆಂಟ್ 4 ರಾಂಗ್ ಇದಕ್ಕೆ. UPI ಡಿಜಿಟಲ್ ಬ್ಯಾಂಕ್ ಖಾತೆಗೆ ಲಿಂಕ್ ಆದ ಮೊಬೈಲ್ ಸಂಖ್ಯೆ ಇದ್ರೆ ಸಾಕು, ಕ್ರೆಡಿಟ್ ಕಾರ್ಡ್ ಕಡ್ಡಾಯವಿಲ್ಲ.
ನೆಕ್ಸ್ಟ್ ನ್ಯಾಟೋ ಬಗ್ಗೆ ಕೇಳಿದೆ. ನ್ಯಾಟೋ ಮೈತ್ರಿಕೂಟ 75ನೇ ವರ್ಷಾಚರಣೆಯನ್ನು ನೋಡೋದಾದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಇದ್ರದ್ದು ಫುಲ್ ಫಾರ್ಮ್. ಸ್ಥಾಪನೆ ಯಾವಾಗಾಯ್ತು? ಏಪ್ರಿಲ್ 2024, 75 ವರ್ಷಗಳ ಪೂರೈಸಿ ಸ್ಥಾಪನೆ ಆಗಿದ್ದು ಅಲ್ಲಿ 75 ವರ್ಷ ಪೂರೈಸ್ತದಂತೆ. ಯಾವಾಗ? 2024ರಲ್ಲಿ, ಏಪ್ರಿಲ್ 2026ರಲ್ಲಿ ಈ ಸರಣಿಯ ಕುರಿತು ಸಭೆಗಳು ನಡೆದಿದ್ದಾವಂತೆ. ನ್ಯಾಟೋ ಸಂಸ್ಥೆ 1949 ಏಪ್ರಿಲ್ 4ರಂದು ಸ್ಥಾಪನೆಯಾಗಿದೆ. ನ್ಯಾಟೋ 1949 ಏಪ್ರಿಲ್ 4ರಂದು. 1949ರಲ್ಲಿ RBI ನ್ಯಾಷನಲೈಸ್ ಆಗುತ್ತೆ ನೋಡ್ರಿ. RBI ನ್ಯಾಷನಲೈಸ್ ಆಗುತ್ತೆ. ನೆಕ್ಸ್ಟ್ ಸ್ವೀಡನ್ ಮತ್ತು ಫಿನ್ಲೆಂಡ್ ನ್ಯಾಟೋದ ಇತ್ತೀಚಿನ ಹೊಸ ಸದಸ್ಯ ರಾಷ್ಟ್ರಗಳು. ಸ್ವೀಡನ್ ಮತ್ತು ಫಿನ್ಲೆಂಡ್ ಹೊಸ ಸದಸ್ಯ ರಾಷ್ಟ್ರಗಳು. ನ್ಯಾಟೋದ ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ ಇದೆ. ಇಲ್ಲ, ನ್ಯಾಟೋದ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಬೆಲ್ಜಿಯಂನ ಬ್ರುಸೆಲ್ಸ್. ಬೆಲ್ಜಿಯಂನ ಬ್ರುಸೆಲ್ಸ್ ಅಲ್ಲಿ ಇದೆ. ಬ್ರುಸೆಲ್ಸ್ ಅಲ್ಲಿ ಇದೆ. ಬೆಲ್ಜಿಯಂನ ಬ್ರುಸೆಲ್ಸ್ ಅಲ್ಲಿ ಇದೆ ಇದು. ಓಕೆನಾ? ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. 1 2 3 ರೈಟ್, 1 2 3 ರೈಟ್. ಓಕೆ, ನೆಕ್ಸ್ಟ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದು. ಟೋಟಲ್ 32 ಸಾವರಿನ್ ಕಂಟ್ರೀಸ್ ಇದಾವೆ. 1949ರಲ್ಲಿ ಸ್ಥಾಪನೆ ಆಯಿತು. 31ನೇ ದೇಶ ಫಿನ್ಲ್ಯಾಂಡ್ ಆಗಿದೆ, 2023ರಲ್ಲಿ ಸೇರಿದೆ. 32ನೇ ದೇಶ ಸ್ವೀಡನ್ ಆಗಿದೆ, ಇದು 2024ರಲ್ಲಿ ಸೇರಿದೆ. ಇದರ ಹೆಡ್ ಕ್ವಾರ್ಟರ್ ಬೆಲ್ಜಿಯಂನ ಬ್ರುಸೆಲ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಜಾಗತಿಕ ವಾಯು ಗುಣಮಟ್ಟ ವರದಿ, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ನೋಡೋದಾಯ್ತಂದ್ರೆ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಸ್ವಿಸ್ ಸಂಸ್ಥೆ ಏರ್ ಕ್ವಾಲಿಟಿ ಬಿಡುಗಡೆ ಮಾಡಿದ ವಾಯು ಗುಣಮಟ್ಟ ವರದಿಯನ್ನು ಏಷ್ಯಾದ ವಾಯುಮಾಲಿನ್ಯ ಗುಣಮಟ್ಟವನ್ನು ವಿಶ್ಲೇಷಿಸಿದೆ. PM2.5 ಕಣಗಳು ಗಾಳಿ ಮಾಲಿನ್ಯ ತೀವ್ರತೆಯನ್ನು ಅಳೆಯುವ ಪ್ರಮುಖ ಸೂಚಕವಾಗಿದೆ. ವಾಹನಗಳು ಹೊರಸೂಸುವಿಕೆ ಮತ್ತು ಕೈಗಾರಿಕಾ ಹೊಗೆ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇದು ಕೂಡ ರೈಟು. WHO ಮಾರ್ಗಸೂಚಿಗಳ ಪ್ರಕಾರ PM2.5 ಮಟ್ಟವು ಶೂನ್ಯವಾಗಿರ್ಬೇಕಂತ ಹೇಳ್ತಾರೆ. ಇಲ್ಲ, ಇದು ರಾಂಗ್. ಶೂನ್ಯವಾಗಿರ್ಬೇಕಂತ ಏನು ಹೇಳಿರೋದಿಲ್ಲ ಅವರು. ಸ್ವಲ್ಪ ಲಿಮಿಟ್ ಅಲ್ಲಿ ಇರ್ಬೇಕಂತ ಏನೋ ಹೇಳಿದ್ದಾರೆ. ಶೂನ್ಯವಾಗಿರುವುದು ಅಂತ ಹೇಳಿಲ್ಲ. ಮಿತಿ ಹೇಳಿದರೆ ಮಿತಿ 5 ಅಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ, ಶೂನ್ಯವಾಗಿರ್ಬೇಕಂತ ಹೇಳಿಲ್ಲ. ನೆಕ್ಸ್ಟ್ ಭಾರತ ಬಾಹ್ಯಾಕಾಶ ಕೇಂದ್ರ ಅಂತರಿಕ್ಷ ಸ್ಟೇಷನ್, ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಲ್ವಾ. 2035ರ ವೇಳೆಗೆ ತನ್ನ ಸ್ವಂತ ಅಂತರಿಕ್ಷ ಸ್ಟೇಷನ್ ಹೊಂದಬೇಕಂತ ಅಂದಿದೆ ಭಾರತ. ನೆಕ್ಸ್ಟ್ 2040ರಲ್ಲಿ ಚಂದ್ರನ ಮೇಲೆ ಭಾರತೀಯ ಗಗನಯಾತ್ರೆಗಳನ್ನು ಇಳಿಸುವ ಗುರಿ ಇದೆ ಇಸ್ರೋಗೆ. ಇದು ಕೂಡ ರೈಟು. 40ಕ್ಕೆ ಅದನ್ನ ಪ್ಲಾನ್ ಹಾಕೊಂಡಿದೀವಿ. ಭಾರತ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಯ ಹೆಸರು ಗಗನಯಾನ್. ಇದ್ರ ಬಗ್ಗೆ ಆಲ್ರೆಡಿ 3 ವಿಡಿಯೋದಲ್ಲಿ ಗಗನಯಾನ್ ಬಗ್ಗೆ ಹೇಳಿದೆ. ಗಗನಯಾನ್ ಯೋಜನೆಗಾಗಿ ಗಗನಯಾತ್ರೆಗಳಿಗೆ ಕೇವಲ ಅಮೆರಿಕದಲ್ಲಿ ಮಾತ್ರ ತರಬೇತಿ ನೀಡಲಾಗ್ತಿದೆ ಅಂತ ಹೇಳ್ತಿದ್ರು. ಇಲ್ಲ, ಇದನ್ನ ರಷ್ಯಾದಲ್ಲಿ ಕೂಡ ನೀಡ್ತಾರೆ. ರಷ್ಯಾದಲ್ಲಿ ತರಬೇತಿ ನೀಡ್ತಿದ್ರು. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಗಗನಯಾತ್ರೆಗಳಿಗೆ ರಷ್ಯಾದ ಸ್ಟಾರ್ ಸಿಟಿ ತರಬೇತಿ ಕೇಂದ್ರದ ಮೂಲ ತರಬೇತಿ, ಭಾರತದಲ್ಲಿ ಹೆಚ್ಚಿನ ತರಬೇತಿ ನೀಡಲಾಗ್ತಿದೆ. ಓಕೆನಾ? ಹಾಗಾಗಿ ಇದು ರಷ್ಯಾದಲ್ಲಿ ನೀಡ್ತಾರೆ, ಅಮೆರಿಕದಲ್ಲೇ ಅಲ್ಲ. ವಿಶ್ವ ಚಾಗಸ್ ದಿನ, ಚಾಗಸ್ ಡಿಸೀಸ್ ಯಾವಾಗ ನೀಡ್ತಾರೆ? ಏಪ್ರಿಲ್ 14 ಅಂತ ಕೊಡ್ತಾರೆ. ರೈಟ್. ಅಮೆರಿಕನ್ ಟ್ರೈಪಾನೋಸೋಮಿಯಸ್ ಎಂದು ಕರೆಯಲಾಗ್ತಾರೆ ಅಂತ ಇದನ್ನ. ಟ್ರೈಪಾನೋಸೋಮಿಯಸ್ ಕ್ರೂಸಿ ಪರಾವಲಂಬಿ ಕ್ರಿಮಿಯಿಂದ ಹರಡುವ ಕಾಯಿಲೆ ಇದು. ಓಕೆನಾ? ಇದು ಕೇವಲ ಸಾಕು ನಾಯಿಗಳಿಂದ ಕಡಿತದಿಂದ ಬರುತ್ತಂತೆ. ಸಾಕು ನಾಯಿಗಳಿಂದ ಅಂತ ಅಲ್ಲ, ಕೀಟಗಳಿಂದ ಬರುತ್ತೆ. ಇದು ಕೀಟಗಳಿಂದ ಬರುತ್ತೆ. ಓಕೆನಾ? ಇದು ಟ್ರಯಟೋಮೈನ್ ಎಂಬ ಕೀಟದಿಂದ ಇದು ಬರುತ್ತೆ. ಓಕೆನಾ? ನೆಕ್ಸ್ಟ್ PM ಕಿಸಾನ್, ಮಿಸ್ ಮಾಡಂಗಿಲ್ಲ ಇದನ್ನ. PM ಕಿಸಾನ್ ಪ್ರಧಾನ ಮಂತ್ರಿ ಕಿಸಾನ್ ಸಮೃದ್ಧಿ ಯೋಜನೆ ಅಡಿಯಲ್ಲಿ ರೈತ ಕುಟುಂಬಗಳಿಗೆ 6,000 ಆರ್ಥಿಕ ನೀಡ್ತಾರೆ. 2,000 ನೀಡ್ತಾರೆ. ತಲಾ 2,000 3 ಕಂತುಗಳಲ್ಲಿ. ರೈಟ್. ಇದು ಕೇಂದ್ರ ವಲಯದ ಸಂಪೂರ್ಣ ಶೇಕಡ 100% ಅನುದಾನ ಯೋಜನೆ ಇದು. ಇದು ಕೂಡ ರೈಟು. ಕೇವಲ 2 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ರೈತರಿಗೆ ಮಾತ್ರ ನೀಡ್ತಾರೆ. ಇಲ್ಲ, ಇದು ರಾಂಗ್. 1 2 3 ರೈಟ್. ಕೇವಲ 2 ಎಕರೆಗಿಂತ ಕಡಿಮೆ ಅಂತ ಹೇಳಿದ್ರಲ್ಲ, ಅದು ರಾಂಗ್. ಯಾಕಂದ್ರೆ ಆರಂಭದಲ್ಲಿ ಸಣ್ಣ ಮತ್ತು ಅಂಚಿನ ರೈತರಿಗೆ ಮಾತ್ರ ಸೀಮಿತವಾಗುತ್ತೆ. ಈ ಯೋಜನೆಯನ್ನು ನಂತರ ದೇಶದ ಭೂಮಿ ಹೊಂದಿರುವ ಎಲ್ಲಾ ರೈತರ ಕುಟುಂಬಗಳಿಗೂ ವಿಸ್ತರಿಸಲಾಗಿದೆ. ಭೂ ಹಿಡುವಳಿ ಮಿತಿಯನ್ನು ತೆಗೆದುಹಾಕಲಾಗಿದೆ. ಇದಕ್ಕಿಲ್ಲ ಭೂ ಹಿಡುವಳಿ ಮಿತಿ. PM ಕಿಸಾನ್ ಏನಿದೆ, ಪ್ರಧಾನ ಮಂತ್ರಿ ಕಿಸಾನ್ ಸಮೃದ್ಧಿ ನಿಧಿ, ಫೆಬ್ರವರಿ 2019ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಇದನ್ನ ವರ್ಷಕ್ಕೆ 6,000 ಕೊಡ್ತಾರೆ. ಮೂರು ಹಂತದಲ್ಲಿ ಕೊಡ್ತಾರೆ. ಅವರ 2,000 ಆ ರೀತಿ ಕೊಡ್ತಾರೆ. ಇದು ಕಂಪ್ಲೀಟ್ 100% ಸೆಂಟ್ರಲ್ ಫಂಡ್, ಅಂದ್ರೆ ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದಕ್ಕೆ ಅಮೌಂಟ್ ಅನ್ನ ಕೊಡ್ತಾರೆ. ಕೊನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಸ್ಪೇಸ್ ಫ್ಲೈಟ್. ಓಕೆನಾ? ಅದ್ರ ಬಗ್ಗೆ ನೋಡ್ತಾ ಅಂದ್ರೆ USSR ಅಂದ್ರೆ ರಷ್ಯಾ ಗಗನಯಾತ್ರಿ ಯೂರಿ ಗಗರಿಯನ್ ಅವರು ಭಾರತ ಬಾಹ್ಯಾಕಾಶ ತಲುಪಿದ ಮೊದಲ ಮಾನವ ಎನಿಸಿಕೊಂಡ ಸವಿನೆನಪಿನಲ್ಲಿ ಏಪ್ರಿಲ್ 12ರಂದು ಅಂತಾರಾಷ್ಟ್ರೀಯ ಮಾನವ ಬಾಹ್ಯಾಕಾಶ ಪ್ರಯಾಣ ದಿನ ಎಂದು ಆಚರಣೆ ಮಾಡಲಾಗ್ತದೆ. ರೈಟ್. ಯೂರಿ ಗಗರಿನ್ 1961ರಲ್ಲಿ ಏಪ್ರಿಲ್ 12ರಂದು ವೋಸ್ಟಾಕ್ 1 ನೌಕೆಯ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದರು. ಇದು ಕೂಡ ರೈಟ್. ಎರಡನೇ ಸ್ಟೇಟ್ಮೆಂಟ್ ಕೂಡ ರೈಟ್ ಆಗಿದೆ.
ಚಂದ್ರನ ಮೇಲೆ ಕಾಲಿಟ್ಟ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ 1969ರಲ್ಲಿ ಅಪೋಲೋ 11 ಮಿಷನ್, ಇದು ಕೂಡ ರೈಟ್. ಯೂರಿ ಗಗರಿನ್ ಅವರು ಅಮೆರಿಕ ದೇಶದ ನಿವಾಸಿ ಆಗಿದ್ದಾರೆ. ಯೂರಿ ಗಗನ್ ಅವರು ಅಮೆರಿಕ ದೇಶದ ನಿವಾಸಿ ಅಂದ್ರೆ ಅಲ್ಲ, ಇದು ಸೋವಿಯತ್ ಒಕ್ಕೂಟದವರು. ಇವರು ಸೋವಿಯತ್ ಒಕ್ಕೂಟ, ಸೋವಿಯತ್ ಒಕ್ಕೂಟದವರು. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. 3 ಸ್ಟೇಟ್ಮೆಂಟ್ ಮಾತ್ರ ರೈಟ್ ಇದೆ, 3 ಸ್ಟೇಟ್ಮೆಂಟ್ ಮಾತ್ರ ರೈಟ್. ಓಕೆನಾ, ಸೋವಿಯತ್ ಒಕ್ಕೂಟದವರು. ಓಕೆ, ನೆಕ್ಸ್ಟ್ ಐ ಹೋಪ್ ಇಷ್ಟು ಹೇಳಿದ್ದು ಕ್ಲಾಸಸ್ ಎಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಮತ್ತೆ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಇದ್ರದ್ದು PDF ಕೊಟ್ಟಿರ್ತೀವಿ. ಪಾಸ್ವರ್ಡ್ ಹೇಳಿದೆ ನಾನು. ಪಾಸ್ವರ್ಡ್ ಎಷ್ಟನೇ ಕ್ವಶನ್ ಅಂತಲ್ಲ, 20 ಅಲ್ವಾ, 20ನೇ ಕ್ವಶನ್ ಅಲ್ವಾ ಪಾಸ್ವರ್ಡ್? ಪಾಸ್ವರ್ಡ್, ಈ ವಿಡಿಯೋದ ಪಾಸ್ವರ್ಡ್ ಏನಿದೆ 123 ಈ PDF ನ ಪಾಸ್ವರ್ಡ್ ಆಗಿರುತ್ತೆ. ಇದನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀವಿ. ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದನ್ನ PDF ನ ಪೋಸ್ಟ್ ಮಾಡ್ತೀವಿ. ಅಲ್ಲಿ ಇದ್ರದ್ದು ಪಾಸ್ವರ್ಡ್ ಹಾಕ್ರಿ. ಈ ಪಾಸ್ವರ್ಡ್ ಹಾಕಿದ್ರೆ ಈ PDF ಓಪನ್ ಆಗುತ್ತೆ. ಓಕೆನಾ, ಇದು ಏಪ್ರಿಲ್ ಮಂತ್ ನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಏಪ್ರಿಲ್ ಮಂತ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಓಕೆನಾ, ಮತ್ತೆ ನಿಮಗೆ ನೆಕ್ಸ್ಟ್ ಮಾರ್ಚ್, ಫೆಬ್, ಆಮೇಲೆ ಜಾನ್, ಇವು 3 ತಿಂಗಳದ್ದು ಕರೆಂಟ್ ಅಫೇರ್ಸ್ ಏನಾದ್ರು ಬೇಕಾಯ್ತು, PDF ಬೇಕಾಯ್ತು, ನಿಮ್ಗೆ ಕ್ಲಾಸಸ್ ಬೇಕಾಯ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಮಾಡೋಕೆ ನಾವು ಪ್ರಯತ್ನ ಪಡ್ತೇವೆ. ಓಕೆನಾ, ಹಾಗೆ ನಿಮ್ಗೆ ಬ್ಯಾಚಸ್ ಕೂಡ ನಡೀತಿದಾವೆ. ಹಿರೇಮಠ್ ಕ್ಲಾಸಸ್ ಆ್ಯಪ್ ಅಲ್ಲಿ ಬ್ಯಾಚಸ್ ಕೂಡ ನಡೀತಿದಾವೆ. ಅದರಲ್ಲಿ ನಿಮಗೆ ಯಾವ್ದಾದ್ರು ಕ್ಲಾಸಸ್ ಇಷ್ಟ ಆದ್ರೆ ಜಾಯ್ನ್ ಆಗೋಕ್ಕೆ ಸಾಧ್ಯ. ಅದರಲ್ಲಿ ನಿಮಗೆ ಪೊಲಿಟಿ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಥ್ರೂ ಕ್ಲಾಸಸ್ ಇರುತ್ತೆ. ಪೊಲಿಟಿ ಆಗಲಿ, ಆಮೇಲೆ ಜಿಯೋಗ್ರಫಿ ಆಗಲಿ ಕಂಪ್ಲೀಟ್ ಆಗಿದೆ. ಆಮೇಲೆ ನಿಮಗೆ ಕಮ್ಯುನಿಕೇಶನ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಇಂಗ್ಲಿಷ್ ಸಪ್ರೇಟ್ ಇದೆ, ಕನ್ನಡ ಸಪ್ರೇಟ್ ಇದೆ, ಕಂಪ್ಯೂಟರ್ ಸಪ್ರೇಟ್ ಇದೆ. ನೀವು ಸಪ್ರೇಟ್ ತಗೊಳ್ತೀನಿ ಅಂದ್ರೂ ಕೂಡ ನಿಮ್ಗೆ ಅವಕಾಶ ಇದೆ. 3 ಒಂದರಲ್ಲೇ ತಗೊಳ್ತೀನಿ ಅಂತಂದ್ರೂ ಕೂಡ ನಿಮಗೆ ಅವಕಾಶ ಇದೆ. ಯಾವ್ದು ಬೇಕೋ ನಿಮ್ಗೆ, ಯಾವ್ದು ಬೇಕಾದ ಸಬ್ಜೆಕ್ಟ್ ಆದ್ರೂ ಒಂದು ಹಿಂದುಳಿದ್ರೂ ಕೂಡ ಅದು ಒಂದೇ ತಗೊಳಕ್ಕೂ ಕೂಡ ಅವಕಾಶ ಇದೆ. ಓಕೆ, ಐ ಹೋಪ್ ಇಷ್ಟೊತ್ತು ಹೇಳಿದ್ದೆಲ್ಲ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಸಿಗೋಣ ಅಂತ ಹೇಳಿದ್ರೆ ಟೇಕ್ ಕೇರ್, ಬಾಯ್.